ಎಲ್ರಿಗೂ ನಮಸ್ಕಾರ. ಗುರುಗಳಿಗೆ, ಬ್ರಹ್ಮರ್ಷಿ ಪತ್ರಿಜಿ ಗುರುಗಳಿಗೆ ಹಾಗೂ ಎಲ್ಲ ದೇವಾನುದೇವತೆಗಳಿಗೆ ಎಲ್ರಿಗೂ ಕೂಡ ನಮಸ್ಕರಿಸ್ತಾ ನಾನು ಈ ದಿನದ ಯೋಗಿಯ ಆತ್ಮಕತೆ ಎಂಬ ಒಂದು ಮುಂದುವರೆದ ಸ್ವಾಧ್ಯಾಯವನ್ನ ಮುಂದುವರಿಸ್ತಾ ಹೋಗೋಣ. ಹಾಗೆ ಹಿಂದಿನ ಭಾಗದಲ್ಲಿ ನಾವು ಆ ಶ್ರೀಮತಿ ಲಾಹಿರಿ ಮಹಾಶಯರ ಒಂದು ಬದುಕಿನ ಅನುಭವಗಳು ಹೇಗಿತ್ತು, ಮನೆಯಲ್ಲಿ ಹೇಗಿದ್ರು, ಮನೆಯವರನ್ನು ಕೂಡ ಹೇಗೆ ಪರಿವರ್ತನೆ ಮಾಡಿದ್ರು ಅನ್ನೋದನ್ನ ನೋಡಿದ್ವಿ. ಹಾಗೆ ತ್ರೈಲಿಂಗ ಸ್ವಾಮಿಗಳು ಒಂದು ಸ್ವಾಮೀಜಿಯ ಒಂದು ಮಾತು ಕೂಡ ನಿನ್ನೆ ಬಂದಿತ್ತು. ಅವ್ರಿಗೆ ಯಾವಾಗ್ಲೂ ಪೂರ್ತಿ ದಿಗಂಬರರಾಗಿ ಇರ್ತಾ ಇದ್ರು. ಇದನ್ನ ನೋಡಿ ಆ ವಾರಣಾಸಿಯ ಪೊಲೀಸರು ಆತಂಕಗೊಂಡು ಅವರನ್ನ ಅನೇಕ ಸಲ ಹೋಗೋಗಿ ಬಂಧಿಸಿ ಕರ್ಕೊಂಡ್ ಬರ್ತಾರೆ. ಆ ಸ್ವಾಮೀಜಿಗೆ ಅದರ ಅರಿವೇ ಇರ್ಲಿಲ್ಲ, ಬೆತ್ತಲೆತನದ ಅರಿವೇ ಇರ್ಲಿಲ್ಲ. ಹಿಂದೆ ಹೇಗೆ ಈಡನ್ ಮತ್ತು ಆದಮ್ ಹೇಗೆ ಅವ್ರಿಗೆ ಬೆತ್ತಲೆತನದ ಅರಿವಿಲ್ಲದೆ ಒಂದು ಗಂಡ ಹೆಂಡತಿ ಸ್ವತಂತ್ರವಾಗಿ ಓಡಾಡ್ಕೊಂಡು ಇದ್ರು, ಆ ರೀತಿ ಈ ಸ್ವಾಮೀಜಿ ಇರ್ತಾರೆ. ಆದ್ರೆ ಈ ಅವ್ರಿಗೆ ಇದು ಕಷ್ಟ ಆಗಿ ಪೊಲೀಸ್ನರು ಪದೇ ಪದೇ ಅವರನ್ನ ಅರೆಸ್ಟ್ ಮಾಡು, ಕರ್ಕೊಂಡ್ ಬಾ. ಅವ್ರು ಹೇಗೆ ಆ ಮೇಲ್ಚಾವಣಿ ಮೂಲಕನೇ ಆ ದೊಡ್ಡ ಶರೀರ ಬೆಳೆದು ಹೋಗ್ತಾ ಇತ್ತು, ಅದು ಇವರಿಗೆ ಅರಿವೇ ಆಗ್ತಾ ಇರ್ಲಿಲ್ಲ. ಪೊಲೀಸ್ನರಿಗೆ ಕೊನೆಗೆ ಒಬ್ಬ ದೊಡ್ಡ ಸೆಕ್ಯೂರಿಟಿ ಗಾರ್ಡ್ ಅನ್ನ ಇಟ್ಟು CC ಕ್ಯಾಮ್ರಾ ಎಲ್ಲ ವ್ಯವಸ್ಥೆಯನ್ನು ಮಾಡಿ ನೋಡ್ತಾರೆ. ಆದ್ರೆ ಅಲ್ಲಿ ಯಾವ ಸುಳಿವು ಇಲ್ಲದನೆ ಅವರು ಅಲ್ಲಿಂದ ಹೋಗ್ತಾ ಇದ್ದನ್ನ ಕಾಣ್ತಾರೆ. ಹೀಗೆ ಇವರು ಕೊನೆಗೆ ಆ ನ್ಯಾಯ ದೇವತೆ ಕೂಡ ಇವರ ಪರವಾಗಿ ಇದ್ದಾಳೆ ಅಂತ ಗೊತ್ತಾಗ ಪೊಲೀಸ್ನರು ಸತ್ಯದ ಎದುರು ಸಾಹಸ ಸೋಲ್ಬೇಕಾಗುತ್ತೆ. ಹೀಗೆ ಆ ಒಂದು ಮಹಾನ್ ಯೋಗಿ ಕಥೆಯನ್ನು ಹೇಳ್ತಾ, ಮಹಾನ್ ಯೋಗಿ ಅಭ್ಯಾಸದಂತೆ ಹೆಚ್ಚು ಕಾಲ ಅವರು ಮೌನವಾಗೇ ಇರ್ತಾ ಇದ್ರು. ಅವ್ರ ಮುಖ ದುಂಡು ಮುಖ ಇದ್ದು, ತುಂಬಾ ನೆನೆ ಹೇಳಿದೆ ನಾನು, ತುಂಬಾ ದೊಡ್ಡ ಶರೀರವನ್ನು ಕೂಡ ಹೊಂದಿದ್ರು. ಯಾವಾಗ್ಲೂ ಒಮ್ಮೆ ಆಹಾರವನ್ನ ಸೇವಿಸ್ತಾ ಇದ್ರು. ಒಮ್ಮೆ ಅವರ ಭಕ್ತರೇನಾದ್ರೂ ಆ ಹಾಲನ್ನ ಶುದ್ಧೀಕರಿಸಿ ಗಡಿಗೆಗಳಲ್ಲಿ ತುಂಬಿಟ್ಟಿದ್ರೆ ಅದನ್ನ ಒಮ್ಮೊಮ್ಮೆ ತಗೊಂಡು ಪಾರಣೆಯನ್ನ ಮುಂದುವರಿಸ್ತಾ ಇದ್ರು. ಅಂತಹ ಇವರು ಒಮ್ಮೆ ಅಲ್ಲಿದ್ದಂತ ಒಬ್ಬ ಸಂದೇಹವಾದಿಯಾದಂತಹ ಒಬ್ಬ ವ್ಯಕ್ತಿ, ಅವನು ತ್ರೈಲಿಂಗಿ ನಿಜವಾದ ಸ್ವಾಮಿ ಅಲ್ಲ, ಅವನು ಕಪಟ, ನಿಮ್ಮ ಮುಂದೆ ನಾಟಕ ಮಾಡ್ತಿದ್ದಾನೆ ನೋಡಿ, ನಾನೀಗ ಹೋಗಿ ಅದನ್ನ ಬಯಲ್ ಮಾಡ್ತೀನಿ ಅಂತ ಅವರೆಲ್ಲರಿಗೂ ಹೇಳಿ ಬರ್ತಾರೆ. ಒಂದ್ ಬಕೆಟ್ ತುಂಬಾ ಸುಣ್ಣದ ನೀರನ್ನ ಕದಡ್ಕೊಂಡು ಬಂದು ಸ್ವಾಮೀಜಿ ಹತ್ರ ನಯ ವಿನಯದಿಂದ ನಮಸ್ಕರಿಸಿ ಮಾತಾಡ್ತಾ ಅವ್ರಿಗೆ, ಸ್ವಾಮೀಜಿ ನಿಮಗಾಗಿ ನಾನು ಮಡಿ ಒಟ್ಟು ಹೀಗೆಲ್ಲ ಮಾಡಿ ಹಾಲನ್ನ ಶುದ್ಧೀಕರಿಸಿ ತಗೊಂಡಿದ್ದೀನಿ, ಈ ಪ್ರಸಾದವನ್ನ ನೀವು ಸ್ವೀಕರಿಸಬೇಕು ಅಂತ ಕೊಡ್ತಾರೆ. ಸ್ವಾಮೀಜಿ ಏನನ್ನು ಯೋಚನೆ ಮಾಡಲ್ಲ. ಭಕ್ತರು ಕೊಟ್ಟದ್ದನ್ನ ವಿಷವಾದರೂ ಕುಡಿಬೇಕು ಅನ್ನೋ ಶಿವನ ಒಂದು ಇದರಂತೆ ಇವರು ಅದನ್ನ ಘಟಘಟನೆ ಕುಡಿತಾರೆ. ಕುಡ್ದಿದ್ದು ಸ್ವಾಮೀಜಿ ಕುಡಿದು ಮುಗಿಸಿದ ತಕ್ಷಣ ಈ ಕಪಟಿ, ಸ್ವಾಮಿ ಕಾಪಾಡಿ ಕಾಪಾಡಿ, ಬೆಂಕಿಲಿ ಬೇಯ್ತಾ ಇದ್ದೀನಿ ನಾನು, ಈ ದುಷ್ಟ ಪರೀಕ್ಷೆಯನ್ನ ಕ್ಷಮಿಸಿ ಸ್ವಾಮಿ ಅಂತ ಹೇಳಿ ಬಿದ್ದು ಹೊರಳಾಡ್ಲಿಕ್ಕೆ ಪ್ರಾರಂಭಿಸ್ತಾನೆ. ಅದುವರೆಗೂ ಮೌನವಾಗಿದ್ದಂತಹ ಸ್ವಾಮೀಜಿ, ಎಲ್ಲ ಅಪಾಸ್ಯಗಾರ, ನನಗೆ ನೀನ್ ವಿಷ ಕುಡಿಸಿದಾಗ ನನ್ನ ಜೀವ ಕೂಡ ನಿನ್ನ ಜೀವದಂತೆ ಎಂಬುದನ್ನ ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ನೀನು ಅಲ್ವೇ? ದೇವರು ನನ್ನ ಹೊಟ್ಟೆಲಿರಂತೆ ಈ ಸೃಷ್ಟಿಯ ಪ್ರತಿ ಅಣುವಿನಲ್ಲೂ ಇದ್ದಾನೆ. ಆತ್ಮೀಯರೇ, ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ನನ್ನಲ್ಲಿರುವ ಶಿವ ನಿನ್ನಲ್ಲೂ ಇರುವ, ನಿನ್ನಲ್ಲಿರುವ ಶಿವ ಜಗದ ಎಲ್ಲಾ ಕಡೆನಲ್ಲೂ ಇರ್ತಾ ಇದ್ದ. ಆ ಅರಿವು ನನಗಿಲ್ಲ ಅಂದಿದ್ರೆ ನಾನು ಈ ಸುಣ್ಣದ ನೀರನ್ನ ಕುಡಿದ ತಕ್ಷಣ ನಾನು ಸಾಯ್ತಾ ಇದ್ದೆ. ಆದ್ರೆ ನೀನು ಅದನ್ನ ಮೀರ್ದೆ, ಅದರಿಂದ ಇನ್ ಮುಂದೆ ಯಾರ ಮೇಲೂ ಇಂಥ ಚೇಷ್ಟೆಯನ್ನ ಮಾಡಬೇಡ ಅಂತ ಅವನಿಗೆ ಹೇಳ್ತಾರೆ. ಅವನಿಲ್ಲಿಂದ ತಪ್ಪಿಸ್ಕೊಂಡು ಸಾಕು ಅಂತ ಹೇಳಿ ಪರಾರಿಯನ್ನ ಕೇಳ್ತಾ ಹೋಗ್ತಾನೆ. ಅದ್ರಿಂದ ಅವ್ರು ಹೇಳ್ತಾರೆ, ಹೇಗಾದ್ರೂ ನಾವು ಮಾಡಿದ್ದು ನಮ್ಗೆ ವಾಪಸ್ ಬರುತ್ತೆ. ಅಂದ್ರೆ ಪ್ರತಿಕಾರ ನನಗ್ ಸೇರಿದ್ದು ನಾನೇ ಪ್ರತಿಕಾರ ಮಾಡ್ತೀನಿ ಅನ್ನೋದಲ್ಲ, ಈ ವಿಶ್ವನೇ ಮುಯಿ ತೀರ್ಸೋಕ್ಕಾಗಿ ವ್ಯವಸ್ಥಿತವಾಗಿ ಸಂಚು ಹೊಡ್ತಾ ಇರುತ್ತೆ. ಅದಕ್ಕೆ ಅವ್ರು ಮಾಡಿದ್ ಅವ್ರಿಗೆ, ನಾನ್ ಮಾಡಿದ್ ನನಗೆ ಅಂತ ಇದನ್ನ ಬೇರೆ ಏನೇನೇನೋ ಹಂಚ್ಕೋಬಹುದೇನೋ ನಾವು ನಮ್ಮ ಈ ಲೌಕಿಕ ಬದುಕಿನಲ್ಲಿ. ಆದ್ರೆ ನಾವು ಮಾಡಿದಂತ ಕರ್ಮದ ಬುತ್ತಿಯನ್ನ ನಾವೇ ಊಟ ಮಾಡ್ಬೇಕು. ಆ ದುರ್ಬಲ ಮನುಷ್ಯ ಯಾಕೆ ಪ್ರಯತ್ನ ಪಡ್ಬೇಕು? ಅದಕ್ಕೆ ಪ್ರತಿ ಕ್ಷಣ ವಿಶ್ವನೇ ಅದನ್ನ ಕೆಲಸವನ್ನ ಮಾಡ್ತಾ ಇರುತ್ತೆ. ದೈವಿ ನ್ಯಾಯ, ಪ್ರೀತಿ, ಸರ್ವಜ್ಞತೆ, ಅಮರತ್ವಗಳ ಸಾಧ್ಯತೆಯನ್ನ ಈ ಮೂರ್ಖ ಮನದವರು ತಿರಸ್ಕರಿಸ್ತಾರೆ. ಎಲ್ಲಿದ್ದಾನೆ ದೇವರು? ಇದೆಲ್ಲ ಮೂಢ ನಂಬಿಕೆ, ಕೈಲಾಗದೆ ಇದ್ದರು ವೇದಾಂತ ಇದು.
ಅಂತೆಲ್ಲ ಹೇಳ್ತಾರೆ. ಈ ಜಡದೃಷ್ಟಿ ಇಲ್ಲ, ಬ್ರಹ್ಮಾಂಡದ ಕಣ್ಣೆದುರಿನಲ್ಲಿ ನೋಡಿದ್ರು ಭಯ ಭಕ್ತಿ ಭಾವ ಇಲ್ಲದ ಮನುಷ್ಯರು ತಮ್ಮ ಬದುಕಿನಲ್ಲಿ ಅಸಂಗತ ಘಟನೆಗಳ ಮಾಲೆಗೆ ಎಡೆ ಮಾಡಿಕೊಟ್ಟು ಕೊನೆಗೆ ಅವರು ಕೂಡ ವಿವೇಕವನ್ನ ಕಲಿಬೇಕಾಗುತ್ತೆ, ಇದೇ ಹಾದಿಗೆ ಅವರು ಬರ್ಬೇಕಾಗುತ್ತೆ ಅನ್ನೋದಕ್ಕೆ ಈ ಸ್ವಾಮೀಜಿಯ ಕಥೆ ಒಂದು ನಿಜವಾಗ್ಲೂ ನಮ್ಮೆಲ್ರಿಗೂ ಉದಾಹರಣೆಯಾಗಿ ಕಾಣುತ್ತೆ. ಇವರು ಯೇಸು ಕ್ರಿಸ್ತನಾಗಿದ್ದಂತ ತ್ರೈಲಿಂಗಿಗಳು ಅನುಗ್ರಹ ಒಮ್ಮೆ ಯೋಗಾನಂದರ ಸೋದರ ಮಾವನಿಗೂ ಕೂಡ ಆಗುತ್ತೆ. ಅವ್ರಿಗೂ ಸೋದರ ಮಾವ ಅವ್ರ ತ್ರೈಲಿಂಗಿ ಸ್ವಾಮಿ ಸುತ್ತ ತುಂಬಾ ಜನ ಇರ್ತಾರೆ. ಹೀಗೂ ಸಾಹಸ ಪಟ್ಟು ಜಾಗ ಮಾಡ್ಕೊಂಡ್ ಅವ್ರ ಪಕ್ಕಕ್ಕೆ ಹೋಗಿ ಅವ್ರ ಪಾದ ಮಿಟ್ಟು ಹೀಗೆ ನಮಸ್ಕಾರ ಮಾಡ್ತಾರೆ. ಮಾಡಿದ ತಕ್ಷಣ ತುಂಬಾ ದಿನದಿಂದ ಇವರು ದೈಹಿಕ ವ್ಯಾಧಿಯಿಂದ ನರಳ್ತಾ ಇದ್ರು. ಪಾದ ಮುಟ್ಟಿದ ತಕ್ಷಣ ಅವರ ಶರೀರದಲ್ಲಿದ್ದ ಎಲ್ಲಾ ನೋವು ಕಾಯಿಲೆಗಳು ಗುಣವಾಗುತ್ತೆ. ಆ ಅನುಭವನ ಯೋಗಾನಂದರಿಗೆ ಅವರು ಹೇಳ್ಕೊಳ್ತಾರೆ. ಹಾಗೇನೆ ಇವರ ಶಿಷ್ಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಶಂಕರಿ ಮಾಯಿಜಿ ಎಂಬ ಒಬ್ಬಾಕೆ ಮಾತ್ರ ಇಂದಿಗೂ ಅಂದ್ರೆ ಯೋಗಾನಂದರ ಕಾಲದವರೆಗೂ ಅವರು ಬದುಕಿದ್ದಾರೆ. ಅಲ್ಲಿ ಅವರು ಬದರಿನಾಥ್, ಕೇದಾರ್ನಾಥ್, ಅಮರ್ನಾಥ್ ಇಲ್ಲೆಲ್ಲಾ ಕೂಡ ಅಲ್ಲಿ ಗುಹಾಲಯದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆಕೆ 1826 ಜನಿಸಿದಂತ ಈ ಬ್ರಹ್ಮಚಾರಿಣಿ ಈ ಶತಮಾನದ ಗಡುವನ್ನ 100 ವರ್ಷ ತುಂಬಿ ಹೋಗಿದೆ. ಆದ್ರೂ ಅವಳ ಕೂದಲು ಕಪ್ಪಾಗಿದೆ, ಹಲ್ಲುಗಳು ಹೊಳಿತಾ ಇದೆ, ವಯಸ್ಸಾದ ಯಾವ ಕುರುಹು ಕೂಡ ಅವಳಲ್ಲಿ ಇಲ್ಲ. ಆಗಾಗ್ಗೆ ನಡೀತಕ್ಕಂಥ ಧಾರ್ಮಿಕ ಮೇಳಗಳಲ್ಲಿ ಅವಳು ಭಾಗವಹಿಸ್ಲಿಕ್ಕೆ ಮಾತ್ರ ಆ ಏಕಾಂತವಾಸದಿಂದ ಹೊರಗಡೆ ಅವರು ಬರ್ತಾರೆ. ಇಂತಹ ಸಂತೆ ಒಮ್ಮೆ ಲಾಯಿರಿ ಮಹೇಶರ ಬಳಿಗೆ ಬಂದಿದ್ದಾರೆ. ಅವ್ರ ಜೊತೆ ಕೂತ್ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಮಹತಾರ್ ಬಾಬಾಜಿ ಅಲ್ಲಿಗೆ ಬರ್ತಾರೆ. ಮೌನವಾಗಿ ಪ್ರವೇಶಿಸ್ತಾರೆ. ಅಲ್ಲಿ ಕೂತು ಗಂಟೆಗಟ್ಲೆ ಅವರು ಸಂಭಾಷಣೆಯನ್ನ ಮಾಡ್ತಾರೆ. ಅವ್ರು ಬಂದಾಗ ಹೇಗಿದ್ರು ಅಂದ್ರೆ ನದಿಯಲ್ಲಿ ಮುಳುಗಿ ಹಾಗೇನೆ ಎದ್ದು ಬಂದ್ರೇನು ಅನ್ನ ಹಾಗೆ ಒದ್ದೆ ಬಟ್ಟೆಯನ್ನು ಉಟ್ಕೊಂಡು ಬಂದು ಆಧ್ಯಾತ್ಮಿಕ ಸಲಹೆಯನ್ನ ಅವ್ರು ನೀಡಿ ಆಶೀರ್ವಾದವನ್ನ ಮಾಡ್ತಾರೆ. ಅದನ್ನ ಈ ಶಂಕರಿ ಮಾಯಿಜಿಯವರು ಮುಂದೆ ಅದನ್ನ ಸ್ಮರಣೆ ಮಾಡ್ಕೊಳ್ತಾರೆ. ಹೀಗೆ ಅಂತ ಮಹಾನ್ ಚೇತನನ ದರ್ಶನ ನನಗೆ ಆಗಿತ್ತು ಅನ್ನೋದನ್ನ ಅವ್ರು ಹೇಳ್ತಾರೆ. ಹೀಗೆ ಒಮ್ಮೆ ವಾರಣಾಸಿನಲ್ಲಿ ತ್ರೈಲಿಂಗಿ ಸ್ವಾಮಿಗಳು ಲಾಯಿರಿ ಮಹೇಶರಿಗೆ ಒಂದು ಸಾರ್ವಜನಿಕವಾಗಿ ಗೌರವಿಸ್ಬೇಕಾದಂತ ಸಂದರ್ಭ ಬರುತ್ತೆ. ಇವರಿಗೆ ತುಂಬಾ ಸಂತೋಷವಾಗಿ ಅದನ್ನ ನೆರವೇರಿಸ್ತಾ ಇರ್ತಾರೆ. ಆದ್ರೆ ಅಲ್ಲಿದ್ದಂತಹ ಒಬ್ಬ ಅವರ ಶಿಷ್ಯ ಪ್ರಶ್ನೆಯನ್ನ ಮಾಡ್ತಾರೆ. ಗುರುಗಳೇ, ಯತಿಗಳು ಸನ್ಯಾಸಿಗಳು ಆದಂತ ಅಂದ್ರೆ ಅಂತವ್ರು ಮಾತ್ರ ಶ್ರೇಷ್ಠ ಅನ್ನೋ ಪರಿಕಲ್ಪನೆ ಇದ್ದಂತ ಒಬ್ಬ ವ್ಯಕ್ತಿ ಈ ಸಂಸಾರಿಗೆ ಅಂದ್ರೆ ಲಾಯಿರಿ ಮಹೇಶರಿಗೆ ಗೊತ್ತು, ನಿಮ್ಗೆ ಸಂಸಾರ ಇತ್ತು, 4 ಮಕ್ಳಿದ್ರು ಅನ್ನೋದು ಗೊತ್ತು. ಅಂತ ಸಂಸಾರಿ ನೀವ್ ಯಾಕೆ ಗೌರವವನ್ನ ಮಾಡ್ತಾ ಇದ್ದೀರಿ ಅನ್ನೋ ಪ್ರಶ್ನೆಯನ್ನ ಮಾಡಿದಾಗ ತ್ರೈಲಿಂಗಿ ಸ್ವಾಮಿಗಳು ಹೇಳ್ತಾರೆ, ಮಗು, ಲಾಯಿರಿ ಮಹಾಶಯ ಒಂದು ದೈವಿಕ ಬೆಕ್ಕಿನ ಮರಿಯಂತೆ. ಜಗನ್ಮಾತ ಇಟ್ಟ ಕಡೆಯಲ್ಲಿ ಅವರಿದ್ದಾರೆ. ಸಂಸಾರಿಯಾಗಿ ನಿರ್ವಹಿಸಬೇಕಾದ ತಮ್ಮ ಕರ್ತವ್ಯಗಳನ್ನ ನಿರ್ವಹಿಸಿ ಆತ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ, ನನ್ನ ಲಂಗೋಟಿ ಮೊದಲುಗೊಂಡು ತ್ಯಾಗ ಮಾಡಿ ಯಾವ ಆತ್ಮ ಸಾಕ್ಷಾತ್ಕಾರವನ್ನ ನಾನ್ ಪಡೆದಿದ್ದೇನೋ ಅದನ್ನೇ ಲಾಯಿರಿ ಮಹೇಶರು ಪಡೆದಿದ್ದಾರೆ. ಆತ್ಮೀಯರೇ, ಇದು ನಮ್ಮೆಲ್ಲರ ಬದುಕಿಗೆ ಒಂದು ಪಾಠ. ಮದುವೆ ಆಗದನೆ ಸನ್ಯಾಸಿ ಆದರೆ ಮಾತ್ರ ಆಧ್ಯಾತ್ಮಿಕತೆಯಲ್ಲಿ ಉನ್ನತ ಸ್ಥಾನವನ್ನ ಏರ್ಬಹುದು ಅನ್ನೋದಲ್ಲ. ಎಲ್ಲಿದ್ದರೂ ಶೂನ್ಯ ಮನಸ್ಥಿತಿ, ಅಂತಹ ಒಳ್ಳೆಯ ಪವಿತ್ರ ಆತ್ಮ ಗುಣ ನಡತೆಯನ್ನು ಅಳವಡಿಸ್ಕೊಂಡ್ರೆ ಅದು ಎಲ್ಲಿದ್ರು ಕಾಡು ಮಲ್ಲಿಗೆಯೊಂದು ಕಾಡಿನಲ್ಲಿ ನರಳುತ್ತಿದೆ, ಸುವಾಸನೆ ಕೊಡದನ್ ಬಿಟ್ಟಿದೆಯಾ ಅದು? ಹಾಗೆ ಬಾಡುವ ಮುನ್ನ ಕೀಳರಿಲ್ಲ ಅಂತ ಅದು ಯೋಚನೆ ಮಾಡ್ತಾ ಇದೆ ಅಂದ್ರೆ ಅದ್ರ ಸುವಾಸನೆ ಅಲ್ಲಿದ್ರೂ ಬರ್ತಾ ಇದೆ. ಹಾಗೆ ಲಾಯಿರಿ ಮಹೇಶರು ನಾನು ದಿಗಂಬರನಾಗಿ ಹೀಗೆ ಸಾಧಿಸಿದಂತ ಸಾಧನೆಯನ್ನ ಅಷ್ಟೇ ಪ್ರಮಾಣದ ಸಾಮರ್ಥ್ಯವನ್ನ ಅವರು ಕೂಡ ಗಳಿಸಿದ್ದಾರೆ ಅನ್ನೋ ಉತ್ತರವನ್ನ ಕೊಡ್ತಾರೆ. ನಮ್ಗೆ ಇನ್ನೂ ಹೆಚ್ಚು ಕ್ಲಾರಿಟಿ ಸಿಗ್ತಾ ಹೋಗ್ತು ಇಲ್ಲಿ ಲಾಯಿರಿ ಮಹೇಶರ ಬಗ್ಗೆ. ಮತ್ತೆ ಮುಂದೆ ಬಂದ್ರೆ ಯುಕ್ತೇಶ್ವರರು ತಮ್ಮ ಒಂದು ಕಣ್ಣ ಮುಂದೆ ನಡೆದಂತಹ ತಮ್ಮ ಆತ್ಮೀಯ ರಾಮವನ್ನ ಸಾವಿನಿಂದ ಪಾರು ಮಾಡಿದಂತಹ ಒಂದು ಘಟನೆಯನ್ನ ಯೋಗಾನಂದರಿಗೆ ಹೇಳ್ತಾರೆ. ಇಲ್ಲಿ ಲಾಯಿರಿ ಮಹಾಶಯರ ಒಂದು ಶಿಷ್ಯತ್ವವನ್ನು ಸ್ವೀಕರಿಸಿದಂತ ಯುಕ್ತೇಶ್ವರರು ಅವರ ಗೆಳೆಯ ರಾಮ ಮತ್ತು ಇವರು ತುಂಬಾ ಆತ್ಮೀಯರು. ಎಲ್ಲ ಆಧ್ಯಾತ್ಮಿಕ ವಿಚಾರ ಇರ್ಬೋದು, ಒಟ್ಟಾಗಿ ಅವರು ಇರ್ತಾರೆ. ಅನೇಕ ಅನುಭವಗಳನ್ನ ಹೇಳಿ ಇವ್ರಿಗೆ ಇನ್ನೂ ಪ್ರೇರೇಪಣೆಯನ್ನ ನೀಡ್ತಾ ಇರ್ತಾರೆ. ಅವರು ಆಧ್ಯಾತ್ಮಿಕತೆ ನನಗಿಂತ ಅನುಭವ ಆಯ್ತು, ನನ್ಗೆ ಹೀಗಾಯ್ತು ಅನ್ನೋದನ್ನ. ಇದ್ದಕ್ಕಿದ್ದ ಹಾಗೆ ರಾಮನ್ಗೆ ಒಂದು ಕಠಿಣ ಪರೀಕ್ಷೆ ಬರುತ್ತೆ. ಆವತ್ತಿನ ಕಾಲದಲ್ಲಿ ಏಷ್ಯಾಟಿಕ್ ಕಾಲರ ಕಾಯಿಲೆ ಅಂದ್ರೆ ಭಯಂಕರ ಕಾಯಿಲೆ. ಇವತ್ತಿನ ಏಡ್ಸ್, ಕ್ಯಾನ್ಸರ್ ಅಂದ್ರೆ ಹೇಗೆ ಜನ ಬೆಚ್ಚಿ ಬೀಳ್ತಾರೋ ಅಂತಹ ಮಾರಣಾಂತಿಕ ಕಾಯಿಲೆ ಅದು.
ಅಂತ ಕಾಯಿಲೆ ಇವ್ರಿಗೆ ಬಂದ್ಬಿಡುತ್ತೆ. ತಕ್ಷಣ ಇವರು ಲಾಹಿರಿ ಮಹೇಶ್ವರನ ಯುಕ್ತೇಶ್ವರರು ಹೋಗಿ ಬೇಡ್ಕೊಳ್ತಾರೆ, ಕಥೆನೆಲ್ಲ ಹೇಳ್ತಾರೆ. ಆಗ ಲಾಹಿರಿ ಮಹೇಶ್ವರ್ ಹೇಳ್ತಾರೆ, ವೈದ್ಯರು ನೋಡ್ತಾ ಇದಾರಲ್ಲ, ಅವ್ನ್ ಗುಣ ಹೊಂತಾನೆ ಅಂತ. ಅವ್ರಂಗ ಅಂದ ತಕ್ಷಣ ಅವ್ರು ಹೇಳಿದ್ಮೇಲೆ ಸರಿ ಅಂತ ವಾಪಸ್ ರಾಮು ಬಳಿ ಬರ್ತಾರೆ. ರಾಮು ಬಳಿ ಬಂದ್ರೆ ಅವರ ಸ್ಥಿತಿ ಇನ್ನೂ ಗಂಭೀರವಾಗಿರುತ್ತೆ. ಅವನಿನ್ ಹೆಚ್ಚು ಅಂದ್ರೆ 1-2 ಗಂಟೆ ಕೂಡ ಬದುಕಲ್ಲ ಅಂತ ಇವರಿಗೆ ಅರಿವಾಗುತ್ತೆ. ಮತ್ತೆ ಲಾಹಿರಿ ಮಹೇಶ್ವರ ಹತ್ರ ಹೋಗ್ತಾರೆ. ಆಗ ಅವರು ಮತ್ತೆ ಲಾಹಿರಿ ಮಹೇಶ್ವರ ಅದೇ ಉತ್ತರ, ವೈದ್ಯರು ಆತ್ಮಸಾಕ್ಷಿಯಿಂದ ಕೆಲಸ ಮಾಡ್ತಿದ್ದಾರೆ, ಆತ ಗುಣವಾಗ್ತಾನೆ ಅಂತ ನಂಗೆ ನಂಬಿಕೆ ಇದೆ ಅಂತ ಹೇಳ್ತಾರೆ. ಮತ್ತೆ ಪುನಃ ಇವ್ರು ಬರ್ತಾರೆ. ವೈದ್ಯರು ಟ್ರೀಟ್ಮೆಂಟ್ ಕೊಟ್ಟು ಹೋಗಿರ್ತಾರೆ. ಒಂದು ಚೀಟಿಯನ್ನ ಅಲ್ಲಿ ಬರ್ದಿಟ್ಟಿರ್ತಾರೆ. ನಮ್ಮ ಕೈಲಾದಷ್ಟು ಪ್ರಯತ್ನ ನಾವು ಮಾಡಿದ್ದೇವೆ, ಆದರೆ ಪ್ರಸಂಗ ತುಂಬಾ ನಿರಾಶಾದಾಯಕ. ಇದು ಡಾಕ್ಟರ್ಗಳು ಎಲ್ಲರಿಗೂ ಕೊನೆಯಲ್ಲಿ ಹೇಳ್ತಕ್ಕಂಥ ಮಾತು. ಹಾಗೆ ಆಪರೇಷನ್ ಇಸ್ ಸಕ್ಸಸ್, ಪೇಷಂಟ್ ಇಸ್ ಔಟ್ ಅನ್ನ ಹಾಗೆ ಇಲ್ಲಿ. ಆದ್ರೆ ಗೆಳೆಯನ ಸ್ಥಿತಿ ಇನ್ನೇನು ಮರಣದ ಬಾಗಿಲನಿಗೆ ಕೆಲವೇ ಹೆಜ್ಜೆಗಳಿದಾವೇನೋ ಅನ್ನ ಹಾಗೆ ಇರುತ್ತೆ. ಅವನು ಉಸಿರು ಮೇಲ್ ಹೋಗಿ ಮಾಡ್ತಾ ಕಷ್ಟಪಡ್ತಾ ಇರ್ತಾನೆ ಉಸಿರಾಡ್ಲಿಕ್ಕೆ. ಹೀಗೆ ಇವರು ಉಪಚಾರವನ್ನ ಮಾಡ್ತಾ ಇರ್ತಾರೆ. ಆದ್ರೆ ರಾಮು ಹೇಳ್ತಾನೆ, ಯುಕ್ತೇಶ್ವರ ನೀನು ಗುರುಗಳ ಬಳಿ ಓಡ್ ಹೋಗಿ ನನ್ನ ಕತೆ ಮುಗೀತು ಅಂತ ಹೇಳು. ಅಟ್ಲೀಸ್ಟ್ ಅವ್ರು ನಾನು ಬದುಕಿದ್ದಾಗ ಬರ್ಲಿಲ್ಲ ಅಂದ್ರೆ ನನ್ನ ಅಂತ್ಯ ಸಂಸ್ಕಾರ ನನ್ನ ಬಾಡಿಗೆ ಆಗದ್ರೊಳಗಲಾದ್ರೂ ಬಂದು ಆಶೀರ್ವಾದ ಮಾಡ್ಲಿಕ್ಕೆ ಹೇಳು ಅಂತ ಹೇಳಿ ರಾಮು ಯುಕ್ತೇಶ್ವರರಿಗೆ ಹೇಳ್ತಾರೆ. ಇವ್ರಿಗೆ ನೋಡಿ, ಆ ದಾರಿನಲ್ಲಿ ಇದ್ರು ಕೂಡ ಯುಕ್ತೇಶ್ವರರಿಗೆ ಕೂಡ ಆತ್ಮೀಯ ನೋವು, ಆ ಸಾವಿನ ನೋವನ್ನ ತಡಿಲಿಕ್ಕೆ ಆಗ್ಲಿಲ್ಲ. ತುಂಬಾ ಜೋರಾಗಿ ಬಿಕ್ಕಿ ಬಿಕ್ಕಿ ಅಳ್ತಾರೆ ಗಂಟೆಗಟ್ಲೆ. ಆ ನಿರ್ಮಳನಾಗಿ ರಾಮ ಪ್ರಶಾಂತ ಸ್ಥಿತಿಯಲ್ಲಿ ಮಲಗಿರ್ತಾನೆ. ಅಲ್ಲೊಬ್ಬ ಶಿಷ್ಯನನ್ನ ಕರೆದು ನಾನ್ ಬರೋವರೆಗೂ ಇಲ್ಲೇ ಇರುವಂತ ಹೇಳಿ ಮತ್ತೆ ಲಾಹಿರಿ ಮಹೇಶ್ವರ ಬಳಿ ಬರ್ತಾರೆ. ಲಾಹಿರಿ ಮಹೇಶ್ವರ್ ಬಂದ ತಕ್ಷಣ, ಯುಕ್ತೇಶ್ವರ ರಾಮ ಹೇಗಿದ್ದಾನೆ ಅಂತ ಕೇಳ್ತಾರೆ. ಇವ್ರಿಗೂ ಒಂದು ಕಡೆ ಸಿಟ್ಟು ನೋವು ಎಲ್ಲ ಇರುತ್ತೆ. ಅದನ್ನ ಉತ್ತರದ ಕೂಡ ದಾಟಿನಲ್ಲಿ ಹೇಳ್ತಾರೆ ಅವ್ರು. ಗುರುಗಳೇ, ಅವ್ನ್ ಹೇಗಿದ್ದೀನಿ ಅಂತ ನೀವೇ ನೋಡಿರಂತೆ. ಇನ್ ಕೆಲವೇ ಗಂಟೆನಲ್ಲಿ ಅವನ ಅಂತಿಮ ಸಂಸ್ಕಾರ ಮಾಡ್ಲಿಕ್ಕೆ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಭಾವಾವೇಶದಿಂದ ಗದ್ಗದಿಸಿ ಹೇಳ್ತಾರೆ. ಏಕೆಂದ್ರೆ ಅವ್ರಿಗೆ ಅಷ್ಟು ನೋವಿರುತ್ತೆ, ಇಲ್ಲಿ ಸತ್ತೋಗಿರ್ತಾನೆ ರಾಮ ಇಲ್ಲಿ ಹೀಗೆ ಅಂತ ಹೇಳಿ. ಆಗ ಅವನನ್ನ ಯುಕ್ತೇಶ್ವರನ್ನ ಸಮಾಧಾನ ಮಾಡ್ತಾ ಲಾಹಿರಿ ಮಹೇಶ್ವರಗಳು, ನಿಂಗೆ ಇನ್ನೂ ಆತಂಕ ಆಗಿ ಕಾಣ್ತಾ ಇದೆ ಅಲ್ವಾ, ಏನಾದ್ರೂ ಒಂದು ಔಷಧಿನ ಕೊಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ಬೇಡ ಯುಕ್ತೇಶ್ವರ, ಕುಳಿತು ಧ್ಯಾನ ಮಾಡು ಅಂತ ಹೇಳಿ ಧ್ಯಾನಕ್ಕೆ ಕೂರಿಸ್ತಾರೆ. ತಾವು ಧ್ಯಾನದಲ್ಲಿ ತಲ್ಲೀನರಾಗ್ತಾರೆ, ಸಮಾಧಿ ಸ್ಥಿತಿಗೆ ಹೋಗ್ತಾರೆ. ಯುಕ್ತೇಶ್ವರರಿಗೆ ಧ್ಯಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವರ ಕಣ್ಣು ಮುಂದೆ ರಾಮನ ಚಿತ್ರ ಬರ್ತಾ ಇದೆ. ಅವನನ್ನ ಹೇಗೆ ನಾನು ಕಳಿಸ್ಕೊಡೋದು, ಆ ನಂತರ ಹೇಗೆ ಅವನನ್ನ ಕಳ್ಕೊಂಡು ಬದುಕಿರೋದು ಅನ್ನೋದ್ ರೀತಿ ಆಗ್ತಾ ಇರುತ್ತೆ. ಆ ನಂತರ ಧ್ಯಾನದಿಂದ ಎದ್ಮೇಲೆ ಲಾಹಿರಿ ಮಹೇಶ್ವರು, ನಿನ್ಗೆ ನಂಬಿಕೆ ಇಲ್ಲ ಅಲ್ವಾ, ಯಾಕೆಂದ್ರೆ ನಾನು ಔಷಧಿ ರೂಪದಲ್ಲಿ ನಿನ್ಗೆ ಏನು ಕೊಡ್ಲಿಲ್ಲ ಅಂತನ, ಅದನ್ನ ಮೊದ್ಲೇ ಹೇಳ್ಬೇಕಾಯ್ತು, ನಿನ್ಗೆ ಏನಾದ್ರು ಔಷಧಿ ಕೊಡ್ಬೇಕಲ್ವಾ ಅಂತ ಹೇಳಿ ಅಲ್ಲೊಂದು ದೀಪ ಉರಿತಾ ಇರುತ್ತೆ. ಆ ಪುಟ್ಟ ಹಣತೆಯ ಕಡೆ ಕೈ ತೋರಿಸಿ ಹೇಳ್ತಾರೆ, ಆ ಹಣತೆಯ ಎಣ್ಣೆಯನ್ನ ಒಂದ್ ಸಣ್ಣ ಸೀಸಿಗೆ ಬಗ್ಗಿಸ್ಕೋ, ಅದನ್ನ ತಗೊಂಡೋಗಿ ರಾಮನ ಬಾಯಿಗೆ 7 ತೊಟ್ಟು ಆ ಎಣ್ಣೆಯನ್ನ ಬಿಡು ಅಂತ ಹೇಳ್ತಾರೆ. ಗುರುಗಳೇ, ನಿನ್ನೆ ಮಧ್ಯಾಹ್ನನೇ ಆತ ಸತ್ತಿದಾನೆ, ಆ ಎಣ್ಣೆಯಿಂದ ಈಗೇನ್ ಪ್ರಯೋಜನ? ಯುಕ್ತೇಶ್ವರರು ಹೇಳ್ತಾರೆ, ಚಿಂತಿಸ್ಬೇಡ, ಸುಮ್ಮನೆ ನಾನು ಹೇಳಿದಷ್ಟನ್ನ ಮಾಡು ಅಂತ ಲಾಹಿರಿ ಮಹೇಶ್ವರು ಹೇಳ್ತಾರೆ. ಆಗ ಅವರು ಆ ದೀಪದಿಂದ ಎಣ್ಣೆಯನ್ನ ಬಗ್ಗಿಸ್ಕೊಂಡು ರಾಮನ ಮನೆಗೆ ಓಡಿ ಬರ್ತಾರೆ. ಅಷ್ಟೊತ್ತಿಗೆ ರಾಮನ ಶರೀರ ಇನ್ನೂ ತಣ್ಣಗಾಗಿ ಜಡವಾಗಿ ಹೋಗಿರುತ್ತೆ. ಆದ್ರೂ ಕೂಡ ಅವರ ಬಾಯನ್ನ ನಿಧಾನವಾಗಿ ಕಷ್ಟಪಟ್ಟು ಅಗಲಿಸಿ ಒಂದೊಂದೇ ಹನಿಯನ್ನ ಆ ಬಾಯಿ ಕಚ್ಚಿದಂತ ಹಲ್ಲುಗಳ ಮೇಲೆ ಆ ಸಂಧಿಯಿಂದ ಹಾಕ್ತಾ ಹೋಗ್ತಾರೆ. 1 2 3 4 ಹಾಕಿ 6 ಆದ್ಮೇಲೆ 7ನೇ ಹನಿಯನ್ನ ಆ ತಣ್ಣಗಿದ್ದ ತುಟಿಯನ್ನ ಸೋಕಿದ ತಕ್ಷಣ ರಾಮ ರಭಸದಿಂದ ನಡುಗ್ಲಿಕ್ಕೆ ಪ್ರಾರಂಭಿಸ್ತಾನೆ. ಮುಡಿಯಿಂದ ಅಡಿಯವರೆಗೂ ಕೂಡ ಅವನ ಮಾಂಸಖಂಡಗಳು ತೊಡಗುತ್ತೆ. ಆಶ್ಚರ್ಯ ಅನ್ನ ಹಾಗೆ ರಾಮ ಎದ್ದು ಕೂರ್ತಾನೆ ಇಲ್ಲಿ. ಆಗ ಅವನು ಎದ್ದ ತಕ್ಷಣ ಹೇಳ್ತಾನೆ, ಯುಕ್ತೇಶ್ವರ, ಆ ಕೋರೈಸ್ತಕ್ಕಂಥ ಒಂದು ಬೆಳಕಿನಲ್ಲಿ ನಾನು ಲಾಹಿರಿ ಮಹೇಶ್ವರನ್ನ ಕಂಡೆ. ಅವರು ಸೂರ್ಯನ ಹಾಗೆ ಬೆಳಗ್ತಾ ಇದ್ರು. ನಿನ್ನ ನಿದ್ರೆಯನ್ನ ತೊರೆದು ಎದ್ದೇಳು ಅಂತ ನನ್ಗೆ ಆಜ್ಞೆಯನ್ನ ಮಾಡಿದ್ರು. ಯುಕ್ತೇಶ್ವರನೊಡನೆ ನನ್ನ ಜೊತೆ ಬಾ, ನೀನು ನನ್ನ ಬಳಿಗೆ ಬಾ ಅಂತ ಅವರು ಹೇಳಿದ್ರು ಅಂತ ಹೇಳಿ
ಎದ್ದು ಪಟ್ ಅಂತ ಬಟ್ಟೆ ಹಾಕೊಂಡು ಯುಕ್ತೇಶ್ವರ ಜೊತೆ ಲಾಹಿರಿ ಮಹೇಶ್ವರ ಬಳಿಗೆ ಹೋಗ್ತಾರೆ. ಗುರುಗಳು ಕೂಡ ತುಂಬಾ ಸಂತೋಷವಾಗಿರ್ತಾರೆ. ಅವ್ರ ನೋಟ ಹೇಗಿತ್ತು ಅಂದ್ರೆ ತುಂಟ ನಗೆಯಿಂದ ಯುಕ್ತೇಶ್ವರನ್ ನೋಡ್ತಾರೆ. ಹೇಗಿತ್ತು ಅಂತ ಅಂದ್ರೆ, ನೀನ್ ಎಷ್ಟು ಆತಂಕಗೊಂಡಿದ್ದೆ ಸುಳ್ಳಲ್ವಾ ಅನ್ನೋ ರೀತಿ. ಯುಕ್ತೇಶ್ವರ, ಖಂಡಿತ ನೀನಿನ್ ಮುಂದೆ ಒಂದು ಹಸಿ ಹರಳೆಣ್ಣೆನ ಜೊತೆಲಿ ಯಾವಾಗ್ಲೂ ಇಟ್ಕೊಂಡಿರು, ಮರಿಬೇಡ. ಎಲ್ಲಿ ಆದ್ರೂ ಹೆಣ ನೋಡಿದ ತಕ್ಷಣ ನೀನ್ ಹೋಗಿದ್ದೆ ಬಾಯಿಗೆ ಎಣ್ಣೆ ಹಾಕ್ಬಿಡು ಅಂತ ಹೇಳಿ 7ನೇ ತೊಟ್ಟು ಈ ಅಮ್ಮನ ಶಕ್ತಿಯನ್ನ ವಿಫಲಗೊಳಿಸ್ಬಿಡ್ತು ಅಂತ ಹೇಳ್ತಾರೆ. ಅಂದ್ರೆ, ಗುರುಗಳೇ, ನೀವು ನನ್ನನ್ನ ಅಣಕಿಸ್ತಾ ಇದ್ದೀರಾ, ನಂಗೆ ಅರ್ಥ ಆಗ್ಲಿಲ್ಲ, ನಂದೇನು ಅಂತ ತಪ್ಪು ನೀವ್ ಹೇಳಿ ಅಂತ ಕೇಳ್ತಾರೆ. ನಾನ್ ಹೇಳಿದೆ ಅಲ್ವಾ ರಾಮ ಗುಣ ಆಗ್ತಾನೆ ಅಂತ, 2 ಸಲ ಹೇಳಿದ್ರು, ನೀನ್ ನನ್ ನಂಬ್ಲಿಲ್ಲ. ಅವನನ್ನ ಗುಣ ಮಾಡ್ತಾರೆ, ನನ್ನ ಗುರುಗಳು ಹೇಳಿದ್ದಾರೆ ಅನ್ನೋ ನಂಬಿಕೆಯಿಂದ ನೀನೇನಾದ್ರು ಸುಮ್ನಿದ್ದ? ಗುಣ ಮಾಡ್ಲಿಲ್ಲ ಅನ್ನೋ ಸಿಟ್ಟು, ಆತಂಕ, ನೋವು ನಿನ್ನಲ್ಲಿ ಇತ್ತಲ್ವಾ? ಆದ್ರಿಂದ ನಾನು ಮಧ್ಯದಲ್ಲಿ ತಲೆ ಹಾಕ್ಬಾರ್ದು ಅಂತ ಸುಮ್ಮನಾಗಿದ್ದೆ. ನನಗೆ ಒಟ್ಟಾರೆ ಅವನು ಬದುಕಬೇಕಷ್ಟೇ ಅಂತ ಹೇಳಿ ಆ ಕಥೆಯನ್ನ ವಿವರಿಸ್ತಾ, ಯಾವಾಗ್ಲೂ ತಿಳ್ಕೊ, ವೈದ್ಯರ್ ಇರ್ಲಿ ಇಲ್ದೆ ಇರ್ಲಿ, ಸರ್ವಶಕ್ತನಾದ ಪರಮಾತ್ಮ ಯಾರನ್ನು ಬೇಕಾದ್ರೂ ಗುಣಪಡಿಸಬಲ್ಲ. ಆತ್ಮೀಯರೇ, ನಾವ್ ಅಂತ ಅನ್ಕೊಳ್ತೀವಿ, ಪವಾಡ ಅನ್ಸುತ್ತೆ ಅವ್ರ ಆ ಘಟನೆ ಆಗಿದ್ದು, ಬದುಕಿದ್ದು ಇದು ಅಂತ. ಅಂದ್ರೆ ಆ ದೈವಿ ನಿಯಮ ಏನಿರುತ್ತೆ ಅದು ಹಾಗೆ ಆಗುತ್ತೆ. ನಾವು ಹುಲು ಮಾನವರು ಹಾಗೆ ಸಣ್ಣ ಪುಟ್ಟದಕ್ಕೆ ಆತಂಕಗೊಂಡು ನಿರ್ಧಾರ ಮಾಡ್ಕೊಂಡು ನಾವು ಹಾಗಾಡ್ತೀವಿ ಅಷ್ಟೇ. ಅದಾಗ್ಬೇಕಾದ ಹಾಗೆ ಆಗುತ್ತೆ. ಹಾಗೆ ಯುಕ್ತೇಶ್ವರರಿಗೂ ಕೂಡ ಇವರ ತಪ್ಪಿನ ಅರಿವಾಗುತ್ತೆ. ಅವರ ಸರಳವಾದ ನುಡಿ ಇಡೀ ವಿಶ್ವದ ಮೇಲೆ ಹಿಡಿತಾ ಇದೆ ಅನ್ನೋದು ಇವರಿಗೆ ಅರಿವಾಗ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಕೇಳ್ತಾರೆ ಯುಕ್ತೇಶ್ವರನ, ಪೂಜ್ಯರು ಯಾಕೆ ಅವ್ರ ಹರಳೆಣ್ಣೆಯನ್ನೇ ಕಳಿಸಿದ್ರು? ಆ ಹರಳೆಣ್ಣೆ ಕೊಟ್ಟಿದ್ರಲ್ಲಿ ಏನಾದ್ರು ವಿಶೇಷ ಅರ್ಥ ಇತ್ತಾ ಅಂತ ನಿರೀಕ್ಷಿಸಿದಾಗ, ಲಾಹಿರಿ ಮಹಾಶಯರಿಗೆ ಅಂದ್ರೆ ಯುಕ್ತೇಶ್ವರರಿಗೆ ನಂಬಿಕೆ ಇರ್ಲಿಲ್ಲ. ಅದಕ್ಕಾಗಿ ಅವರನ್ನ ಜಾಗೃತ ಕಳ್ಸಕ್ಕಾಗಿ ಹತ್ರದಲ್ಲಿ ಇದ್ದದ್ದು ಅಲ್ಲಿ ಹರಳೆಣ್ಣೆ ಆಗಿದ್ರಿಂದ ಅದನ್ನ ಕೊಟ್ರು. ಏಕೆಂದ್ರೆ ಯುಕ್ತೇಶ್ವರರು ಸ್ವಲ್ಪ ಸಂದೇಹ ಪಟ್ಟಿದ್ರಿಂದ ಅವರು ರಾಮನನ್ನ ಸಾಯ ಹಾಗೆ ಮಾಡ್ತಾರೆ. ಅಂದ್ರೆ ಅವ್ರು ಹೇಳಿದಾಗ ಯುಕ್ತೇಶ್ವರರು ದಿಟ್ಟ ಮನಸ್ಸಿನಿಂದ ರಾಮ ಬದುಕ್ತಾನೆ ಅಂತ ಹೇಳಿ ನಿಶ್ಚಲ ಮನಸ್ಥಿತಿಯಿಂದ ಇರ್ಬೇಕಾಯ್ತು. ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ನಾವುಗಳು ಕೂಡ ಹಾಗಿರ್ಲಿಕ್ಕೆ ಕಷ್ಟ ಆಗುತ್ತೆ. ದೇವ್ರು ಕಾಪಾಡ್ತಾನೆ ಅಷ್ಟು ನಂಬಿಕೆ ನಾವು ಮಾಡ್ಲಿಕ್ಕೆ. ಯಾಕೆಂದ್ರೆ ನಮ್ಮ ಮನಸ್ಸು ಇನ್ನೂ ಆ ಮಟ್ಟದ ಇದನ್ನ ಸಾಧಿಸಿರಲ್ಲ. ಹಾಗೇನೆ ಹೇಳಿ ಕಾಯಿಲೆ ಆದ್ರೂ ಸಾವಿನಿಂದೇ ಕೊನೆಗೊಳ್ಳೋದ್ರಿಂದ, ರಾಮನ ಸಾವಿನಿಂದ ಮೇಲೆತ್ತಬೇಕಾದ್ರಿಂದ ಕಾಯಿಲೆ ಅನುಕ್ರಮವಾಗಿ ಇಲ್ಲಿ ಗುಣವಾದಂತೆ ತೋರಿಸ್ಬೇಕಾಯ್ತು. ಅದರಿಂದ ಅವ್ರು ಕೊಟ್ಟ ಹರಳೆಣ್ಣೆಯಿಂದ ಅದು ಗುಣ ಆಗ್ಲಿಲ್ಲ. ಅವರ ಲಾಹಿರಿ ಮಹಾಶಯರ ದೈವಿ ನಿಯಮದ ಪ್ರಕಾರ ಅದಾಯ್ತು. ಹಾಗೆ ಹೇಳ್ತಾರೆ, ಯೋಗಾನಂದರಿಗೆ ಅನೇಕ ಲಾಹಿರಿ ಮಹಾಶಯರ ಇಂಥ ಪವಾಡ ಸದೃಶ ಇವು ನೇರ ಶಿಷ್ಯರಿಂದ ಮತ್ತು ಅನೇಕರ ಮೂಲಕ ಇವರಿಗೆ ಗೊತ್ತಾಗಿರುತ್ತೆ. ಹಾಗೆ ಲಾಹಿರಿ ಮಹೇಶ್ವರ್ ಅವತ್ತೇ ಹೇಳಿರ್ತಾರೆ ಯುಕ್ತೇಶ್ವರರ ಹತ್ರ, ನಾನು ಹೊರಟು ಹೋದ ಸುಮಾರು 50 ವರ್ಷಗಳ ಮೇಲೆ ಯೋಗದ ಬಗ್ಗೆ ಪಾಶ್ಚಾತ್ಯ ದೇಶಗಳಲ್ಲಿ ತೀವ್ರವಾದ ಒಂದು ಆಸಕ್ತಿ, ಬೇಡಿಕೆ ಉಂಟಾಗುತ್ತೆ. ಆವಾಗ ನನ್ನ ಜೀವನದ ಈ ಎಲ್ಲಾ ಪ್ರಸಂಗಗಳನ್ನ ಬರೀತಾರೆ ಒಬ್ರು ಅಂತ ಹೇಳ್ತಾರೆ. ಆಗ ಯೋಗದ ಸಂದೇಶ ಭೂಗೋಳವನ್ನೆಲ್ಲ ಬಳಸುತ್ತೆ. ಮನುಷ್ಯರ ಭ್ರಾತೃತ್ವವನ್ನು ಸ್ಥಾಪಿಸೋದಕ್ಕೆ ಮಾನವರೆಲ್ಲ ಒಬ್ಬನೇ ತಂದೆಯ ಮಕ್ಕಳು ಎಂಬ ನೇರ ಅರಿವಿನಿಂದ ಮೂಡುವಂತ ಒಗ್ಗಟ್ಟಿಗೆ ಅದರಿಂದ ಸಹಾಯ ಆಗುತ್ತೆ ಅಂತ ಲಾಹಿರಿ ಮಹಾಶಯರು ಅವತ್ತೇ ಹೇಳಿರ್ತಾರೆ. ಅದಕ್ಕೆ ಯುಕ್ತೇಶ್ವರರು ಇಲ್ಲಿ ನೋಡಿ, ಬಾಬಾಜಿಯ ಶಿಷ್ಯರು ಯುಕ್ತೇಶ್ವರರು, ಯುಕ್ತೇಶ್ವರರ ಬಾಬಾಜಿ ಶಿಷ್ಯ ಲಾಹಿರಿ ಮಹಾಶಯ, ಲಾಹಿರಿ ಮಹಾಶಯರ ಶಿಷ್ಯ ಯುಕ್ತೇಶ್ವರರು, ಯುಕ್ತೇಶ್ವರ ಶಿಷ್ಯ ಯೋಗಾನಂದ. ಇಲ್ಲಿ ಹಿಂಗೆ ಟ್ರಾನ್ಸ್ಫರ್ ಆಗಿ ಬರ್ತಾ ಇದೆ ಅದು. ಅದರಿಂದ ಯೋಗಾನಂದ ಈ ಸಂದೇಶವನ್ನ ಹರಡ್ಲಿಕ್ಕೆ ಮತ್ತು ಅವರ ಪವಿತ್ರ ಜೀವನವನ್ನ ಕುರಿತು ಬರೀಲಿಕ್ಕೆ ನಿನ್ನ ಪಾಲಿನ ಕೆಲಸವನ್ನು ನೀನು ಮಾಡ್ಬೇಕು. ಅಂದ್ರೆ ಲಾಹಿರಿ ಮಹೇಶರು ಯೋಗಾನಂದರನ್ನ ಗುರಿ ಇಟ್ಕೊಂಡ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗೆ 1895ರಲ್ಲಿ ಲಾಹಿರಿ ಮಹೇಶರು ಅಗಲಿದ ಮೇಲೆ 50 ವರ್ಷಗಳಿಗೆ ಕರೆಕ್ಟ್ ಆಗಿ 1945ರಲ್ಲಿ ಸರಿಯಾಗಿ ಈ ಯೋಗಿ ಆತ್ಮಕಥೆ ಪುಸ್ತಕವನ್ನ ಯೋಗಾನಂದರು ಬರೆದು ಮುಗಿಸ್ತಾರೆ. ಆತ್ಮೀಯರೇ, ಎಂತ ಭವಿಷ್ಯ ನುಡಿಯಲ್ವಾ. ಹೀಗೆ ಒಂದು ಏನ್ ಮುಂದೆ ಆಗುತ್ತೆ, ಏನಾಗಬೇಕು ಅನ್ನೋದು ಎಲ್ಲವೂ ಕೂಡ ಇರುತ್ತೆ ಅನ್ನೋದನ್ನ ಇದನ್ನ ಅನೇಕ ಯೋಗಾನಂದರು ಅದನ್ನ ಸಾಧಿಸಿ ತೋರಿಸ್ತಾರೆ. ಹಾಗೇನೆ ಅದು
ಒಂದು ವಿಶ್ವಸಂಸ್ಥೆ ಸ್ಥಾಪನೆ ಬಗ್ಗೆ ಇರ್ಬೋದು, ವಿಶ್ವಸಂಸ್ಥೆ ಹೇಗೆ ಎಲ್ಲ ದೇಶಗಳ ಹೃದಯಗಳನ್ನ ಒಟ್ಟುಗೂಡಿಸುತ್ತೆ ಅನ್ನೋದಿರ್ಬೋದು, ಬೇರೆ ಯಾವುದೇ ದೇಶದ ಸಂಸ್ಕೃತಿಗಿಂತ ಹೆಚ್ಚು ಪ್ರಾಚೀನವಾದ ಸಂಸ್ಕೃತಿಯನ್ನ ಭಾರತ ಪಡೆದಿದ್ರು ಕೂಡ ಅದರ ಉಳಿವಿನ ಕೌಶಲ್ಯ ಕೇವಲ ಆಕಸ್ಮಿಕವೇನು ಅಲ್ಲ ಅನ್ನಂತ ದೃಷ್ಟಾಂತಗಳು ಕೂಡ ನಮ್ಮ ಮುಂದೆ ನಡೆದಿದೆ. ಒಂದ್ ದೇಶ ಬದುಕದು ಅದರ ಪ್ರಾಪಂಚಿಕ ಸಾಧನೆಗಳಿಂದ ಅಲ್ಲ, ಅಲ್ಲಿನ ಪುರುಷರ ಶ್ರೇಷ್ಠ ಕೃತಿಗಳಿಂದ ಅಂತ ಭಗವಂತನ ಉತ್ತರ ಸ್ಪಷ್ಟವಾಗಿ ನಮ್ಗೆ ಅದನ್ನ ಸೂಚಿಸುತ್ತೆ. ಅಂತಹ ಆತ್ಮಜ್ಞಾನಿ ಗುರುಗಳು ಪ್ರತಿ ಶತಮಾನದಲ್ಲೂ ಕೂಡ ಭಾರತಾಂಬೆ ನೆಲವನ್ನ ಪಾವನಗೊಳಿಸ್ತಿದ್ದಾರೆ. ನೀವ್ ಹಾಗೆ ಇತಿಹಾಸವನ್ನ ಹಾಗೆ ಒಂದು ಅವಲೋಕಿಸ್ತಾ ಬನ್ನಿ. ಹಿಂದೆ ಅನೇಕ ಮಹನೀಯರು ನಮ್ಮಲ್ಲಿ ಹುಟ್ಟಿದ್ರು. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ವಿವೇಕಾನಂದರು, ಅನೇಕ ಮಹನೀಯರು ಆಯಾ ಕಾಲದಲ್ಲಿ ಹುಟ್ಟಿದ್ರು. ಸಂಭವಾಮಿ ಯುಗೆ ಯುಗೆ ಕೃಷ್ಣ ಪರಮಾತ್ಮನೇ ಹೇಳಿದಾರಲ್ವಾ. ಅದೇ ರೀತಿ ಈಗ ಯಾರು ಹುಟ್ಟಿದ್ದಾರೆ ಅಂತ ನಿಮ್ಮ ಪ್ರಶ್ನೆ ಆಗ್ಬೋದು. ನಮ್ಮ ಕಣ್ಮುಂದೆ ಸಿದ್ದೇಶ್ವರ ಸ್ವಾಮೀಜಿ, ಸಿದ್ಧಗಂಗಾ ಸ್ವಾಮೀಜಿ, ಪತ್ರಿಜಿ, ಇವರೆಲ್ಲರೂ ನಮ್ಮ ಮುಂದೆ ಅಂತ ಅವತಾರ ಪುರುಷರೇ ಆಗಿದ್ದಾರೆ. ಅಂದ್ರೆ ಸರಿ ಮಾಡ್ಲಿಕ್ಕೆ ಅಂತವ್ರು ಬರ್ತಾ ಇರ್ತಾರೆ. ಹಾಗೇನೆ ಇಲ್ಲಿ ಕ್ರಿಸ್ತ, ಲಾಹಿರಿ ಮಹಾಶಯ, ಬಾಬಾಜಿ ಅಂತ ಇಂಥ ಮಹಾನ್ ಪುರುಷರನ್ನ ನಾವು ನೋಡ್ಲಿಕ್ಕಾಗ್ಲಿಲ್ಲ ಅಂದ್ರು ಇಂಥ ಮಹನೀಯರನ್ನ ನಾವು ನೋಡಿದೀವಿ, ಅವರ ವಾಣಿಯನ್ನ ಕೇಳಿದೀವಿ, ಅವರ ಬದುಕಿನ ರೀತಿಯನ್ನ ನಾವೆಲ್ಲರೂ ಅನುಭವಿಸಿದೀವಿ. ಹೀಗೆ ಲಾಹಿರಿ ಮಹಾಶಯರು ಪುರಾತನ ವಂಶಕ್ಕೆ ಸೇರಿದಂತ ಒಂದು ಸಾತ್ವಿಕ ಬ್ರಾಹ್ಮಣ ಕುಟುಂಬದಲ್ಲಿ 1828 ಸೆಪ್ಟೆಂಬರ್ 30ರಂದು ಅವರು ಜನಿಸ್ತಾರೆ. ಅವ್ರು ಹುಟ್ಟಿದ ಸ್ಥಳ ಬಂಗಾಳದ ಕೃಷ್ಣನಗರದ ಸಮೀಪ ನಾದಿಯಾ ಜಿಲ್ಲೆಯ ಗರ್ನಿ ಎಂಬ ಗ್ರಾಮದಲ್ಲಿ. ಗೌರಮೋಹನ ಲಾಹಿರಿಯ ಅನ್ನವರು ಅವರ ಮೊದಲನೇ ಹೆಂಡತಿ ಒಂದು ಅಪಘಾತದಲ್ಲಿ ತೀರಿದ್ರಿಂದ ಎರಡನೇ ಹೆಂಡತಿ ಶ್ರೀಮತಿ ಮುಕ್ತ ಕಾಶಿಯ ಉದರದಲ್ಲಿ ಹುಟ್ಟಿದ ಒಬ್ಬನೇ ಮಗ ಇವರಾಗಿರ್ತಾರೆ. ಆಕೆ ಕೂಡ ಇವರ ಹುಟ್ಟಿದ ಸ್ವಲ್ಪ ದಿನದಲ್ಲೇ ಸಾವನ್ನ ಅಪ್ತಾರೆ. ಲಾಹಿರಿ ಮಹಾಶಯರು ಅವರು ಆಕೆ ಯೋಗಿ ರಾಜ ಅಂತ ಹೇಳಿ ಶಾಸ್ತ್ರ ಪ್ರತೀತವಾದ ಸದಾಶಿವನ ಮಹಾಭಕ್ತಿ ಆಗಿದ್ಲು ತಾಯಿ ಅನ್ನೋದನ್ನ ಬಿಟ್ರೆ ಆಕೆಯ ಬಗ್ಗೆ ಏನೂ ಮಾಹಿತಿ ಇಲ್ಲಿ ಇಲ್ಲ. ಈ ಲಾಹಿರಿ ಮಹಾಶಯರ ಪೂರ್ಣ ಹೆಸರು ಶ್ಯಾಮಚರಣ ಲಾಹಿರಿ ಅಂತ. ಬಾಲ್ಯ ದಿನದಲ್ಲಿ ಇವರು ಪೂರ್ವಜರ ಮನೇಲಿ ಕಾಲವನ್ನ ಕಳೀತಾರೆ. ಯೋಗಾಸನದಲ್ಲಿ ಕುಳಿತು ಇವರು ಆಗ್ಲೇನೆ ತಲೆ ಮಾತ್ರ ಹೊರಗ್ ಕಾಣಂಗೆ ಮರಳಲ್ಲಿ ಪೂರ್ಣ ಹುದುಕೊಳ್ತಾ ಇದ್ರಂತೆ. ಮತ್ತು 1833ರಲ್ಲಿ ಇವರು ಚಳಿಗಾಲದಲ್ಲಿ ಜಲಂಗಿ ನದಿ ತನ್ನ ಪ್ರವಾಹ ಪಾತ್ರವನ್ನೇ ಬದಲಿಸಿ ಗಂಗೆಯ ಮಡುವಿನೊಳಗೆ ಸೇರಿ ಅದೃಶ್ಯವಾದ ಸಂದರ್ಭದಲ್ಲಿ ಇವರ ಆಸ್ತಿ ಎಲ್ಲ ಅಲ್ಲಿ ನಾಶ ಆಗ್ಬಿಡುತ್ತೆ ಇದ್ರಲ್ಲಿ. ಆಗ ಈ ಮನೆತನದವರು ಒಂದು ಶಿವ ದೇವಾಲಯವನ್ನ ಸ್ಥಾಪನೆ ಮಾಡಿರ್ತಾರೆ. ಅದು ಕೂಡ ನದಿಯ ಪಾಲಾಗುತ್ತೆ. ಆದ್ರೆ ಒಬ್ಬ ಭಕ್ತ ಆ ಸುಳಿನಲ್ಲಿ ಒಂದು ಸಾಹಸವನ್ನ ಮಾಡಿ ಆ ಲಿಂಗವನ್ನ ತಂದು ಮತ್ತೆ ಪ್ರತಿಷ್ಠಾಪನೆಯನ್ನ ಮಾಡಿ ಗರ್ನಿ ಶಿವನ ಮಂದಿರ ಅಂತ ಈಗ ಕೂಡ ಅದು ಪ್ರಸಿದ್ಧಿ ಆಗಿದೆ. ಆಮೇಲೆ ಈ ಗೌರ್ಮಹಾ ಲಾಹಿರಿ ಕುಟುಂಬದೊಡನೆ ಗರ್ನಿಯನ್ನ ಬಿಟ್ಟು ವಾರಣಾಸಿಯಲ್ಲಿ ನೆಲೆಸ್ತಾರೆ. ಅಲ್ಲೂ ಕೂಡ ಒಂದು ಶಿವಾಲಯವನ್ನ ಕಟ್ಟಿಸ್ತಾರೆ. ವೈದಿಕ ಪದ್ಧತಿಯಂತೆ ಇವರು ಸಂಸಾರವನ್ನ ನಿರ್ವಹಿಸ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ದಾನ ಧರ್ಮ ಗ್ರಂಥಗಳನ್ನ ಓದ್ತಾ ಇದ್ದದ್ದು, ನ್ಯಾಯಪರರಾಗಿರ್ತಾರೆ, ವಿಶಾಲ ಮನೋಭಾವದವ್ರು ಕೂಡ ಆಗಿರ್ತಾರೆ. ಎಷ್ಟೆಂದ್ರು ಕೂಡ ಅವರು ಆಧುನಿಕ ಚಿಂತನೆಯ ಪ್ರಯೋಜನದ ಹರಿವನ್ನ ನಿಕೃಷ್ಟವಾಗಿ ಇವರ ಕುಟುಂಬದವರು ಯಾರು ಕೂಡ ಇಲ್ಲಿ ಕಾಣಲ್ಲ. ಹಾಗೇನೆ ಈ ಶ್ಯಾಮಚರಣ ಲಾಹಿರಿಯವರು ಕೂಡ ತುಂಬಾ ದಯಾಳುಗಳಾಗಿರ್ತಾರೆ, ಧೈರ್ಯಶಾಲಿ ಆಗಿರ್ತಾರೆ. ಯುವಕ ಇವರು ಎಲ್ಲರನ್ನೂ ಪ್ರೀತಿಸ್ತಾ ಇರ್ತಾರೆ. ಸಮಪ್ರಣವಾಗಿ ಎಲ್ಲರನ್ನ ಈಜಾಟದಲ್ಲಿ ಮುಂದೆ ಇರ್ತಾರೆ. ಸಾಹಸ ಕಾರ್ಯದಲ್ಲಿ ಇವರು ಎಲ್ಲರನ್ನ ಮೀರಿಸ್ತಕ್ಕಂಥವ್ರು ಇರ್ತಾರೆ. 1846ರಲ್ಲಿ ದೇವನಾರಾಯಣ ಸನ್ಯಾಲರ ಮಗಳಾದಂತ ಶ್ರೀಮತಿ ಕಾಶಿಮಣಿಯೊಡನೆ ಇವರ ಮದುವೆ ಆಗುತ್ತೆ. ಆಕೆ ಕೂಡ ತುಂಬಾ ಸುಸಂಸ್ಕೃತ ಮನೆತನದಿಂದ ಬಂದು ಹಾಗೆ ಮನೆಯನ್ನ ಸರಿದೂಗಿಸ್ಕೊಂಡು ಹೋಗ್ತಾಳೆ. ಇವ್ರಿಗೆ 2 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು ಜನಿಸ್ತಾರೆ. 1851ರಲ್ಲಿ 23ನೇ ವಯಸ್ಸಿನಲ್ಲಿ ಲಾಹಿರಿ ಮಹೇಶರಿಗೆ ಬ್ರಿಟಿಷ್ ಸರ್ಕಾರದ ಸೈನ್ಯದ ಇಂಜಿನಿಯರ್ ಇಲಾಖೆಯಲ್ಲಿ ಲೆಕ್ಕ ಪರೀಕ್ಷಾಧಿಕಾರಿಯ ಉದ್ಯೋಗವನ್ನು ಅವರು ಸ್ವೀಕರಿಸ್ತಾರೆ. ಅನೇಕ ಬಡ್ತಿಗಳನ್ನ ಪಡೆದು ಇನ್ನು ಮುಂದೆ ಅವರು ಹೋಗ್ತಾರೆ. ಮತ್ತೆ ದೇವರ ದೃಷ್ಟಿನಲ್ಲೂ ಕೂಡ ಸಿದ್ಧ ಪರೀಕ್ಷರಾದಿದ್ದಂತೆ ಮಾನವೀಯ ನಾಟಕದಲ್ಲೂ ಕೂಡ ಅವರು ಪ್ರಪಂಚದ ಕಚೇರಿಯೊಂದರ ಕೆಲಸಗಾರರ ಪಾತ್ರವನ್ನು ಕೂಡ ಸರಿಯಾಗಿ ನಿರ್ವಹಿಸ್ತಾ ಹೋಗ್ತಾರೆ. ಅಂದ್ರೆ ನಾವು ಏನೋ ದೇವರನ್ನ ಕಾಣ್ಬೇಕು ಅಂತ ಗುಹೆ ಹೋಗಿ ಕೂರು, ಹಿಮಾಲಯದಲ್ಲಿ ಹೋಗಿ ಕೂರು, ಜನ ಸಂಪರ್ಕ ಇಲ್ದನೆ ಬದುಕಬೇಕಲ್ಲ ಅನ್ನೋದಕ್ಕೆ ಲಾಹಿರಿ ಮಹಾಶಯರು ನಮ್ಮಂತಹ ಬದುಕಿನಲ್ಲೇ ಹೇಗೆ ಉನ್ನತಿಯನ್ನ ಸಾಧಿಸಿದ್ರು ಅನ್ನೋದನ್ನ ನೋಡ್ಬೋದು.
ಇವರು ಮಿರ್ಜಾಪುರ್, ನೈನಿತಾಲ್, ದಾನಾಪುರ್, ವಾರಣಾಸಿ ಕಡೆ ಎಲ್ಲ ಕೂಡ ವರ್ಗ ಆಗಿ ಅಲ್ಲೆಲ್ಲ ಕೆಲಸ ಮಾಡಿ ಬರ್ತಾರೆ. ಹಾಗೇನೆ ವಾರಣಾಸಿಯಲ್ಲಿ ಒಂದು ಸ್ವಂತ ಮನೆಯನ್ನು ಕೂಡ ಮಾಡ್ತಾರೆ. ಲಾಹಿರಿ ಮಹಾಶಯರು ಈ ಪ್ರಪಂಚಕ್ಕೆ ಪುನರ್ಜನ್ಮ ತಾಳಿ ಬಂದ ಉದ್ದೇಶದ ಸಾರ್ಥಕತೆಯನ್ನು ಅವರು 33ನೇ ವಯಸ್ಸಿನಲ್ಲಿ ಕಾಣ್ತಾರೆ. ಹಿಮಾಲಯದ ರಾಣಿಕೇತ್ ಬಳಿ ಅವರ ಮಹಾನ್ ಗುರು ಬಾಬಾಜಿಯನ್ನ ಅವರು ಭೇಟಿ ಆಗ್ತಾರೆ. ಅವರಿಂದ ಅವರು ಕ್ರಿಯಾಯೋಗದ ಉಪದೇಶವನ್ನ ಪಡಿತಾರೆ. ಈ ಪವಿತ್ರ ಘಟನೆ ಲಾಹಿರಿ ಮಹಾಶಯರಿಗೆ ಮಾತ್ರ ನಡೆದಿದ್ದಲ್ಲ, ಇಡೀ ಮಾನವ ಜನಾಂಗಕ್ಕೆ ಅದೊಂದು ಅದೃಷ್ಟವಾದ ಗಳಿಗೆ. ಅಂದ್ರೆ ಕ್ರಿಯಾಯೋಗ ನಮಗೆ ದೊರೆತದ್ದು ನಮ್ಮೆಲ್ಲರ ಒಂದು ಪುಣ್ಯದ ಫಲ ಆಗಿದೆ. ಹಾಗೆ ಕಾಲದಿಂದ ಮರೆಯಾಗಿದ್ದಂತಹ ಶ್ರೇಷ್ಠವಾದ ಯೋಗ ಕಲೆ ಮತ್ತೆ ಅದ್ ಕಾಣ್ಲಿಕ್ಕಾಯ್ತು. ಆ ಪುರಾಣ ಕಥೆನಲ್ಲಿ ಗಂಗೆ ಹೇಗೆ ಸ್ವರ್ಗದಿಂದ ಬಾಯ್ಗಿಳಿದು ಬಂದು ಆ ಒಂದು ಬಾಯಾರಿ ಬತ್ತಿದಂತ ಭಗೀರಥನಿಗೆ ಆ ಒಂದು ಗುಟುಕನ್ನ ಕೊಟ್ಲೋ, ಹಾಗೆ 1861ರಲ್ಲಿ ಕ್ರಿಯಾಯೋಗ ಎಂಬ ದಿವ್ಯ ನದಿ ಹಿಮಾಲಯದ ರಹಸ್ಯ ದುರ್ಗದಿಂದ ಮಾನವ ದುಲಿತ ಸುರಿತ ನೆಲೆಗೆ ಹರಿಯತೊಡಗ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹೀಗೆ ಲಾಹಿರಿ ಮಹಾಶಯರ ಬದುಕಿನ ಒಡನಾಟದ ಕೆಲವೊಂದು ಅವಿಸ್ಮರಣೀಯ ಘಟನೆಗಳನ್ನು ಅವ್ರು ಹೇಳ್ತಾ ಹೋಗ್ತಾರೆ. ಹಾಗೆ ಮುಂದೆ ಬಂದೆ ಹೋದ್ರೆ ಆಧುನಿಕ ಭಾರತದ ಯೋಗಿ ಕ್ರಿಸ್ತ ಬಾಬಾಜಿಯ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ಹೇಳ್ತಾ ಹೋಗ್ತಾರೆ. ಈ ಬದರಿ ನಾರಾಯಣದ ಸಮೀಪದಲ್ಲಿ ಕಡಿದಾದ ಹಿಮಾಲಯದ ಇದರಲ್ಲಿ ಲಾಹಿರಿ ಮಹಾಶಯರ ಗುರುಗಳಾದ ಬಾಬಾಜಿಯವರು ಜೀವಂತ ಅಸ್ತಿತ್ವದಿಂದ ಇಂದಿಗೂ ಪುನೀತವಾಗಿದೆ. ಈ ಏಕಾಂತವಾಸಿ ಗುರು ಶತಮಾನಗಳ ಕಾಲ ಅವ್ರ ವಯಸ್ಸು ಲಕ್ಷಾವಧಿ ಇರ್ಬೋದು ಅಂತ ಹೇಳ್ತಾರೆ. ಕರೆಕ್ಟಾಗಿ ಇವತ್ತಿಗೂ ವಯಸ್ಸು ಗೊತ್ತಿಲ್ಲ. ತಮ್ಮ ಭೌತ ಶರೀರವನ್ನ ಅವರು ಉಳಿಸ್ಕೊಂಡಿದ್ದಾರೆ. ಸಾವೇ ಇಲ್ಲದ ಬಾಬಾಜಿ ಒಬ್ಬ ಅವತಾರ ಪುರುಷ ಅಂತ ಹೇಳ್ತಾರೆ. ಅವತಾರ ಅಂದ್ರೆ ಸಂಸ್ಕೃತ ಪದದ ಅರ್ಥ ಇಳಿದು ಬರದು ಅಂತ. ಅಂದ್ರೆ ಅದರ ಉತ್ಪತ್ತಿ ಏನು ಅಂದ್ರೆ ಅವ ಅಂದ್ರೆ ಕೆಳಗೆ, ತ್ರ ಅಂದ್ರೆ ಚಲಿಸಿ ಬರೋದು. ಹಿಂದೂ ಪುರಾಣಗಳಲ್ಲಿ ಅವತಾರ ಅಂತ ಅಂದ್ರೆ ದೇವರು ಭೌತ ಶರೀರ ರೂಪದಲ್ಲಿ ಇಳಿದು ಬರದು, ಅಂದ್ರೆ ದೇವರೇ ಈ ರೂಪದಲ್ಲಿ ಇಳಿದು ಬಂದಿದ್ದಾರೆ ಅಂತ ಅರ್ಥ. ಈ ಬಾಬಾಜಿಯ ಆಧ್ಯಾತ್ಮಿಕ ಮಟ್ಟವನ್ನ ಅರಿಲಿಕ್ಕೆ ಮಾನವ ಬುದ್ಧಿಗೆ ಸಾಧ್ಯ ಇಲ್ಲ. ಲಕ್ಷ ವರ್ಷ ಬದುಕಿದ್ದಾರೆ ಅಂದ್ರೆ ನಾವು ನಂಬ್ತೀವ ಹೋಗ್ಲಿ? ಹಾಗೆ ಮಾನವನ ದೃಷ್ಟಿ ಆ ಅತೀಂದ್ರಿಯ ಗೋಚರ ನಕ್ಷತ್ರವನ್ನ ನಾಟ್ಲಿಕ್ಕೆ ಸಾಧ್ಯ ಇಲ್ಲ. ಅವತಾರ ಪುರುಷನ ಸಾಧನೆಯನ್ನ ಊಹಿಸ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಇಲ್ಲ ಅನ್ನೋದು ಇಲ್ಲಿ ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಅನ್ನೋದನ್ನ ಯುಕ್ತೇಶ್ವರರೇ ಯೋಗಾನಂದರಿಗೆ ಅದನ್ನ ಹೇಳ್ತಾ ಹೋಗ್ತಾರೆ. ಹೀಗೆ ಆಯ್ತು ಅನ್ನೋದನ್ನ. ಹೀಗೆ ಆ ಬಾಬಾಜಿಯವ್ರು ಇದು ಹೇಗಿತ್ತು ಅಂದ್ರೆ, ಕೆಲವೊಮ್ಮೆ ಅವರು ನೆರಳನ್ನೇ ಮೂಡ್ತಾ ಇರ್ಲಿಲ್ವಂತೆ. ಅವ್ರು ನಡ್ಕೊಂಡು ಹೋದ್ರೆ ನೆರಳೇ ಬರ್ತಾ ಇರ್ಲಿಲ್ವಂತೆ. ಅವ್ರ ಹೆಜ್ಜೆ ಗುರ್ತು ಕೂಡ ಅಲ್ಲೆಲ್ಲೂ ಮೂಡ್ತಾ ಇರ್ಲಿಲ್ವಂತೆ. ಹಾಗೆ ಅವರು ಬದುಕ್ತಾ ಇರ್ತಾರೆ. ಹಾಗೆ ಹೇಗೆ ಒಬ್ಬ ಲಿಪಿಕಾರ ಹೇಗೆ ಬಂದು ಯೇಸುವಿನ ಬಗ್ಗೆ ಇದನ್ನ ಹೇಳ್ತಾರೋ, ಹಾಗೆ ನರಿಗಳಿಗೆ ಬಿಲ ಇರುತ್ತೆ, ಗಾಳಿನಲ್ಲಿ ಹಾರ ಹಕ್ಕಿಗಳಿಗೆ ಗೂಡುಗಳಿರುತ್ತೆ, ಮಾನವರಿಗೆ ಮಾತ್ರ ತಲೆಯನ್ನ ಮರೆಸ್ಕೊಳಕ್ಕೆ ಸ್ಥಳನೇ ಇಲ್ವಾಗಿದೆ ಅಂತ ಒಬ್ಬ ಲಿಪಿಕಾರ ಹೇಳಿದ ಹಾಗೆ ಸರ್ವ ವ್ಯಾಪಕತ್ವದಿಂದ ವಿಸ್ತರಿಸಿದಂತ ಯೇಸುವನ್ನು ಆತ್ಮರೂಪ ಅಲ್ಲದೆ ಅನುಸರಿಸಿ ಹೋಗ್ಲು ಸಾಧ್ಯನಾ ಅಂತ ಅವತಾರ ಪುರುಷರಲ್ಲಿ ಕೃಷ್ಣ, ರಾಮ, ಬುದ್ಧ, ಪತಂಜಲಿಗಳು ಕೂಡ ಇಲ್ಲಿ ಸೇರ್ತಾರೆ. ಹಾಗೆ ಇವರೆಲ್ಲರೂ ಅನೇಕ ಪವಾಡಗಳನ್ನ ಮಾಡ್ತಾ ಹೋಗ್ತಾರೆ ಮತ್ತು ಭೌತ ಶರೀರದೊಡನೆಗೆ ಇಂದಿಗೂ ಕೂಡ ಇದ್ದಾರೆ ಅಂತ ಹೇಳಿ ಬಾಬಾಜಿಯನ್ನ ನಾವು ನಂಬ್ತಾ ಹೋಗ್ತೀವಿ. ಹೀಗೆ ಅವ್ರು ಬರದೇ ಯಾವುದೋ ಒಂದು ಉದ್ದೇಶ ಸಾಧನೆಗಾಗಿ ಇಲ್ಲಿ ಯಾರಿಗೂ ಸಹಾಯ ಮಾಡ್ಬೇಕು, ಇಲ್ಲಿ ತುಂಬಾ ಭೂಮಿ ಮೇಲೆ ಪಾಪದ ಕೊಡ ತುಂಬುತ್ತಾ ಇದೆ, ಮನುಷ್ಯರು ತುಂಬಾ ಕೆಟ್ಟ ಮಾರ್ಗದಲ್ಲಿ ಹೋಗ್ತಿದ್ದಾರೆ ಅಂದ್ರೆ ಅವ್ರನ್ನೆಲ್ಲ ಸರಿ ಮಾಡ್ಲಿಕ್ಕೆ ನಾವು ಗಮನಿಸ್ತಾ ಹೋಗ್ತೀವಿ. ಮಹಿಷಾಸುರನ ಮರ್ದನೆಯನ್ನ ಮಾಡ್ಲಿಕ್ಕೆ ಚಾಮುಂಡಿ ಹೇಗೆ ಅವತಾರವನ್ನ ವ್ಯಕ್ತಿ ಬರ್ತಾಳೆ, ಹಾಗೆ ಅನೇಕರು, ಅಯ್ಯಪ್ಪ ಸ್ವಾಮಿ ಕಥೆ ಇರ್ಬೋದು, ಇಲ್ಲೆಲ್ಲ ಕೂಡ ನಾವು ಹೇಗೆ ಒಂದೊಂದು ವೇಷದಲ್ಲಿ ಬಂದು ಕೃಷ್ಣ ಪರಮಾತ್ಮ ಅನೇಕ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಹಾಗೆ ಬಾಬಾಜಿ ಅವರು ಕೂಡ ಅಂತ ಒಂದು ಶ್ರೇಷ್ಠ ಉದ್ದೇಶದಿಂದ ಇಲ್ಲಿ ಬಂದಿದ್ದಾರೆ. ಹಾಗೆ ಅವರನ್ನ ಮಹಾವತಾರ್ ಅಂತ ಕರೆಯೋದು ಅದಕ್ಕಾಗಿ, ಮಹಾವತಾರ್ ಬಾಬಾಜಿ ಅಂತ. ಈ ಸನ್ಯಾಸ ಆಶ್ರಮವನ್ನ ಪುನರ್ವ್ಯವಸ್ಥೆಗೊಳಿಸಿದಂತ ಶಂಕರಾಚಾರ್ಯರಿಗೆ ಅಂದ್ರೆ ಮಧ್ಯಕಾಲೀನ ಪ್ರಸಿದ್ಧ ಪುರುಷನಾದ ಕಬೀರನಿಗೆ ಅವರೇ ಯೋಗದ ಉಪದೇಶವನ್ನ ನೀಡಿದಾಗಿ ಹೇಳಿದ್ದಾರೆ. ಅಂದ್ರೆ 19ನೇ ಶತಮಾನದ ಅವರ ಪ್ರಧಾನ ಶಿಷ್ಯರು ಅಂತ ಅಂದ್ರೆ ಲಾಹಿರಿ ಮಹಾಶಯರು ಕಳೆದು ಹೋಗಿದ್ದಂತ ಕ್ರಿಯಾಯೋಗವನ್ನ ಅವರು ಪುನರುಜ್ಜೀವನಗೊಳಿಸಿ ಕೊಡ್ತಾರೆ. ಹೀಗೆ ಬಾಬಾಜಿ ನಿರಂತರವಾಗಿ ಕ್ರಿಸ್ತನೊಡನೆ, ಈ ಪುಸ್ತಕದಲ್ಲಿ ಹೆಚ್ಚು ಯೇಸು ಕ್ರಿಸ್ತನನ್ನ ಯೋಗಾನಂದ ಸ್ಮರಿಸ್ತಾ ಹೋಗ್ತಾರೆ.
ಅಲ್ಲಿ ಅವರಿಬ್ಬರಿಗೂ ಒಂದು ಹೋಲಿಕೆಯನ್ನ ಮಾಡ್ತಾ ಹೋಗ್ತಾರೆ. ಈ ಯುಗಕ್ಕನುಗುಣವಾಗಿ ಮೋಕ್ಷಕ್ಕೆ ಬೇಕಾದಂತ ಆಧ್ಯಾತ್ಮಿಕ ತಂತ್ರವನ್ನ ಯೋಜಿಸಿ ಇಬ್ಬರು ಒಟ್ಟಿಗೆ ಮನುಷ್ಯತ್ವವನ್ನ ವಿವೇಚನೆಗೊಳಿಸ್ತಕ್ಕಂಥ ಸ್ಪಂದನಗಳನ್ನ ಕಳಿಸಿಕೊಡ್ತಾ ಇದ್ದಾರೆ. ಪೂರ್ಣ ಜ್ಞಾನವನ್ನ ಪಡೆದಂತ ಇಬ್ಬರು ಕೂಡ ಸಿದ್ರು, ಒಬ್ಬರು ಸಶರೀರವಾಗಿ ಮತ್ತೊಬ್ಬರು ಅಶರೀರವಾಗಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಬಾಬಾಜಿ ಶರೀರದ ಮೂಲಕನೇ ಇವತ್ತಿಗೂ ಕೂಡ ಅಂತಹ ಭಕ್ತಿ, ನಾವು ಕೂಡ ಆ ಮಟ್ಟಕ್ಕೆ ಹೋದಾಗ ನಾವೆಲ್ಲರೂ ಅವರನ್ನ ಕಾಣಬಹುದು ಅನ್ನೋ ಆಶಾಭಾವನೆಯಿಂದ ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗೋಣ. ಹೀಗೆ ಅವರು ಕೆಲಸ ಮಾಡಿ ಯುದ್ಧಗಳನ್ನ ವರ್ಜಿಸ ಅಂತೆ, ಜನಾಂಗ ದ್ವೇಷಗಳನ್ನ ತೊರೆಯ ಹಾಗೆ, ಮತೀಯ ದ್ವೇಷಗಳನ್ನ ಬಿಡ ಹಾಗೆ, ಐಹಿಕ ಭೋಗಗಳಿಂದ ಸಂಭವಿಸ್ತಕ್ಕಂತಹ ದುಷ್ಪರಿಣಾಮಗಳು ನಿವಾರಣೆಯಾಗ ಹಾಗೆ ರಾಷ್ಟ್ರಗಳನ್ನ ಇವರು ಪ್ರೇರೇಪಿಸ್ತಾರೆ. ಹಾಗೆ ನಾವಂತೀವಿ ಆ ದುಷ್ಟ ಕೂಡ ಒಂದು ಕ್ಷಣದಲ್ಲಿ ಬದಲಾವಣೆ ಆದ, ಹೀಗಾಯ್ತು ಗೊತ್ತಿಲ್ಲ, ಇಷ್ಟು ಪ್ರಯತ್ನದಲ್ಲೂ ಆಗದೆ ಇದ್ದದ್ದು ಅಂತ ನಾವು ಹೇಳ್ತೀವಿ. ಇಂತಹ ಮಹಾನ್ ಪುರುಷರು ಅವಂತಹ ಮನಸ್ಸನ್ನು ಕೂಡ ಸರಿ ಮಾಡಿರ್ತಾರೆ. ಹೀಗೆ ಬಾಬಾಜಿ ಇದೆಲ್ಲವನ್ನು ಚೆನ್ನಾಗಿ ಅರ್ಥಕೊಂಡು ಪಶ್ಚಿಮದಲ್ಲೂ ಪೂರ್ವದಲ್ಲೂ ಕೂಡ ಯೋಗದ ಮೂಲಕ ಅದನ್ನ ಇಡೀ ಇದಕ್ಕೆ ಸಾರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅಂತ ಮಹಾಗುರು ಯಾವ ಶತಮಾನದಲ್ಲಿ ಕೂಡ ಸಾರ್ವಜನಿಕವಾಗಿ ಹೊರಗೆ ಕಾಣಿಸ್ಕೊಂಡಿಲ್ಲ. ಸೃಷ್ಟಿಕರ್ತನಂತೆ ಏಕ ಮಾತ್ರ ಒಂದು ಶಕ್ತಿ, ಮೌನ ಶಕ್ತಿಯಾಗಿ ಬಾಬಾಜಿಯವರು ತಮ್ಮ ಅವ್ಯಕ್ತತೆಯಿಂದಲೇ ಅವರು ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಕ್ರಿಸ್ತ ಹಾಗೂ ಕೃಷ್ಣರಂತ ಮಹಾನ್ ಸಂತರು ಒಂದು ಗೊತ್ತಾದ ಪ್ರದರ್ಶನಾತ್ಮಕ ಉದ್ದೇಶಕ್ಕಾಗಿ ಭೂಮಿಯಲ್ಲಿ ಅವತರಿಸ್ತಾರೆ. ಅವ್ರ ಉದ್ದೇಶ ಈಡೇರಿದ ತಕ್ಷಣ ಅಲ್ಲಿ ಇರಲ್ಲ. ಮಹಾಭಾರತದ ಮೂಲಕ ಒಂದು ಸಂದೇಶವನ್ನು ಕೊಡಬೇಕಿತ್ತು. ಆ ಮಹಾಭಾರತ ಯುದ್ಧ ಮುಗಿದ ತಕ್ಷಣ ಕೃಷ್ಣ ಹೇಗೆ ಇಲ್ಲಿಂದ ಹೋದ್ರೋ ಹಾಗೆ ಅನೇಕ ಮಹನೀಯರು ನಮ್ಮ ಮುಂದೆ ಬರ್ತಾರೆ. ಸಿದ್ದೇಶ್ವರ ಸ್ವಾಮೀಜಿ ಇವರೆಲ್ಲ ಉದಾಹರಣೆ ಹೇಳಿದ್ನಲ್ಲ, ಅವರು ಕೂಡ ಅವ್ರ ಕೆಲಸ ಮುಗೀತು, ಕೊಟ್ರು ಹೋದ್ರು, ಆದ್ರೆ ಅದನ್ನು ಪಾಲಿಸ್ಬೇಕಾದ್ದು ನಮ್ಮ ಪಾಲಿನ ಕರ್ತವ್ಯ ಆಗಿರುತ್ತೆ. ಹಾಗೆ ಬಾಬಾಜಿಯ ವಂಶ ಅಥವಾ ಹುಟ್ಟಿದ ಸ್ಥಳ, ಇಂಥ ಚರಿತ್ರೆ, ಲೇಖಕರ ಹೃದಯಕ್ಕೆ ಪ್ರಿಯ ಹಾಗೆ ಅಪರಿಮಿತಾಕ್ತ ಸಂಗತಿಗಳು ಯಾವುದನ್ನು ಕೂಡ ಯಾರು ಇಲ್ಲಿ ಕಂಡು ಹಿಡಿದವ್ರು ಇಲ್ಲ. ಸಾಮಾನ್ಯವಾಗಿ ಅವರು ಹಿಂದಿನಲ್ಲಿ ಹೆಚ್ಚು ಮಾಡ್ತಾ ಇದ್ರು, ಆದ್ರೂ ಬೇರೆ ಭಾಷೆಗಳಲ್ಲೂ ಕೂಡ ಸರಳವಾಗಿ ಸಂಭಾಷಿಸ್ತಾ ಇದ್ರು. ಆ ಬಾಬಾಜಿಯನ್ನ ಹೆಸರೇ ಎಷ್ಟು ಸರಳವಾಗಿ, ಎಷ್ಟು ನಮ್ಮ ಮನಸ್ಸಿಗೆ ಅದು ಪ್ರೀತಿಯನ್ನ ಕೊಡುತ್ತೆ ನೋಡಿ ಬಾಬಾಜಿ ಅನ್ನೋದು. ಹಾಗೆ ಇದರ ಒಂದು ಬೇರೆ ಬೇರೆ ಹೆಸರುಗಳು ಮಹಾಮುನಿ, ಬಾಬಾಜಿ, ಮಹಾರಾಜ್, ಮಹಾಯೋಗಿ, ತ್ರಂಬಕ ಬಾಬಾ, ಶಿವ ಬಾಬಾ, ಪೂರ್ಣ ಸ್ವತಂತ್ರರಾದ ಆ ಯೋಗಿ ಕುಟುಂಬದ ಹೆಸರನ್ನು ನಾವು ತಿಳಿದಿದ್ ಮಾತ್ರ. ಅಂದ್ರೆ ಇದೆಲ್ಲ ಅರ್ಥಗಳು ಅದರಲ್ಲಿ ಬರುತ್ತೆ. ಬಾಬಾಜಿಯ ಹೆಸರನ್ನ ಯಾರು ಭಕ್ತಿಯಿಂದ ಉಚ್ಚರಿಸ್ತಾರೋ ಅಂತವರು ತತ್ಕ್ಷಣದಲ್ಲೇ ಅವರ ಆಧ್ಯಾತ್ಮಿಕ ಕೃಪೆಗೆ ಪಾತ್ರರಾಗ್ತಾರಂತೆ. ನಿಜವಾಗಿ ಇವತ್ತು ಕೂಡ ರಜನಿಕಾಂತನ್ನ ಒಳಗೊಂಡು ಅನೇಕರು ಅವರನ್ನ ತುಂಬಾ ಇದಾಗಿ ಸ್ಮರಿಸ್ತಾ ಇದ್ದಾರಂತೆ. ತುಂಬಾ ಅಲ್ಲಿ ಹೋಗಿ ಧ್ಯಾನ ಮಾಡೋದು ಕೆಲವರ ಕಣ್ಣಿಗೆ ಕಾಣಿಸ್ಕೊಂಡಿದಾರಂತೆ. ಅಂತ ಮಹಾನ್ ಪುರುಷರ ಕಣ್ಣಿಗೆ ನಿಜವಾಗ್ಲು ಅಂತವರ ಪಾದಗಳಿಗೆ ನಾವು ನಮಸ್ಕರಿಸ್ಬೇಕು. ಹಾಗೆ ಆ ಆಧ್ಯಾತ್ಮಿಕ ಕೃಪೆಗೆ ನಾವು ಕೂಡ ನಮ್ಮ ಕಷ್ಟದಲ್ಲಿ ಅಂತ ಅಲ್ಲ, ಪ್ರತಿ ಕ್ಷಣದಲ್ಲೂ ಬಾಬಾಜಿಯನ್ನ ನಾವು ಕೂಡ ಸ್ಮರಿಸೋಣ. ಹೀಗೆ ಆ ಸಾವರಿಯದ ಆ ಗುರುವಿನ ದೇಹದ ಮೇಲೆ ವಯಸ್ಸಿನ ಚಿಹ್ನೆಗಳೇ ಕಾಣಲ್ಲ. 25 ಮೀರದ ಯುವಕನಂತೆ ಕಾಣ್ತಾರಂತೆ ಬಾಬಾಜಿ. ಆ ಸುಂದರ ಚರ್ಮದ, ಸಾಧಾರಣ ಎತ್ತರ ಮೈಕಟ್ಟಿನ ಬಾಬಾಜಿಯವರ ದೃಢವಾದ ಸುಂದರ ದೇಹ ದರ್ಶನೀಯ ತೇಜಸ್ಸನ್ನ ಅದು ಹೊರಹೊಮ್ಮಿಸುತ್ತೆ. ಅವ್ರ ಕಣ್ಣುಗಳು ಕಪ್ಪಾಗಿದ್ದು ಸೌಮ್ಯವಾಗಿ ಕೋಮಲವಾಗಿವೆ. ನೀಳವಾದ ಮತ್ತು ಹೊಳಪಿನಿಂದ ಕೂಡಿದ್ದು. ಕೂದಲು ಕೆಂಚು ಬಣ್ಣ. ಕೆಲವೊಮ್ಮೆ ಬಾಬಾಜಿಯವರ ಮುಖ ಲಾಹಿರಿ ಮಹಾಶಯರಿಗೂ ಬಾಬಾಜಿಯವ್ರಿಗೂ ಏನೋ ಹೋಲಿಕೆ ಇದೆ ಹಾಗೆ ಇದೆ. ಆ ನಂತರ ದಿನಗಳಲ್ಲಿ ಲಾಹಿರಿ ಮಹೇಶರಿಗೆ ವಯಸ್ಸಾದಾಗೆ ಕಾಣುತ್ತೆ, ಆದ್ರೆ ಬಾಬಾಜಿ ಇದ್ದ ಹಾಗೆ ಯುವಕನಾಗೆ ಇರ್ತಾರೆ. ಕೊನೆಗೆ ಮುಂದೆ ಮುಂದೆ ಬರ್ತಾ ಲಾಹಿರಿ ಮಹಾಶಯ ತಂದೆಯೇನೋ ಬಾಬಾಜಿ ಮಗನೇನೋ ಅನ್ನೋ ಹಾಗೆ ಆಗುತ್ತೆ. ಆ ದೈಹಿಕ ವಯಸ್ಸು ಇವ್ರಿಗೆ ಆಗ್ತಾ ಹೋಗುತ್ತೆ, ಅವ್ರಿಗೆ ವಯಸ್ಸೇ ಆಗದೆ ಹಾಗೆ ಅವರು ಉಳಿತಾರೆ. ಹೀಗೆ ಇವರು ಬಾಬಾಜಿ ಅನ್ನ ಕುರಿತು ಕೇವಲಾನಂದರು, ನೀವು ಗಮನಿಸಿದ್ರ ಯೋಗಾನಂದರ ಸಂಸ್ಕೃತ ಹಿಂದಿ ಭಾಷೆಯನ್ನ ಕಲಿಸ್ಲಿಕ್ಕೆ ಅವ್ರ ಮನೆಗೆ ಬಂದಂತ ಗುರುಗಳು, ಅವರು ಕೂಡ ಆಧ್ಯಾತ್ಮಿಕತೆಗೆ ಯೋಗಾನಂದರಿಗೆ ಸಹಾಯ ಮಾಡಿರ್ತಾರೆ. ಅಂತಹ ಗುರುಗಳು ಬಾಬಾಜಿ ಬಗ್ಗೆ ಹೇಳ್ತಾರೆ, ಆ ಅಸಮಾನವಾದ ಗುರು ತಮ್ಮ ಶಿಷ್ಯ ಪರಿವಾರದೊಡನೆ ಸ್ಥಳದಿಂದ ಸ್ಥಳಕ್ಕೆ ಪರ್ವತಗಳಲ್ಲಿ ಸಂಚರಿಸ್ತಾ ಇದ್ರು. ಆ ಸಣ್ಣ ಪರಿವಾರದಲ್ಲಿ ಇಬ್ರು ಆಧ್ಯಾತ್ಮಿಕವಾಗಿ ಅತ್ಯಂತ ಮುಂದುವರಿದಂತ ಅಮೆರಿಕನ್ ಶಿಷ್ಯರು ಕೂಡ ಇರ್ತಾರಂತೆ ಬಾಬಾಜಿ ಹತ್ರ. ಆ ಸ್ಥಳದಲ್ಲಿ
ಇದ್ದ ಕಾಲದಲ್ಲಿ ಇನ್ನೊಂದ್ ಕಡೆ ಇರ್ತಾ ಇರ್ಲಿಲ್ವಂತವ್ರು. ಇವತ್ತು ಇಲ್ಲಿದ್ರೆ ನಾಳೆ ಈ ರೀತಿ ಆ ಸ್ಥಳವನ್ನ ಬದಲಾಯಿಸ್ತಾ ಹೋಗ್ತಾರೆ. ಈ ಬಗೆಯ ಆಕಾಶಗಾಮಿ ಪ್ರಯಾಣವನ್ನ ಅವರು ಸದಾ ಅನುಸರಿಸ್ತಿಲ್ಲ. ಕೆಲವೊಮ್ಮೆ ಕಾಲ್ನಡಿಗೆಯಲ್ಲೇ ಶಿಖರದಿಂದ ಶಿಖರಕ್ಕೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಬಾಬಾಜಿ ಸ್ವಯಂ ಅಪೇಕ್ಷೆ ಪಟ್ಟಾಗ ಮಾತ್ರವೇ ಇತರರು ಅವರನ್ನ ಕಾಣಬಲ್ಲರಾಗಿದ್ರು. ನಾವು ಕುತ್ಕೊಂಡು ಬಾಬಾಜಿ ಬಾಬಾಜಿ ನಮಗೆ ದರ್ಶನ ಕೊಡು ಅಂದ್ರೆ ಕೊಡಲ್ಲ. ಬಾಬಾಜಿಗೆ ಅನ್ನಿಸ್ಬೇಕು. ಕೆಲವ್ರು ಹೇಳ್ತಾ ಇರ್ತಾರೆ, ನನ್ ಮನ್ಸಿಗೆ ಏನೋ ಅನ್ನಿಸ್ತಿತ್ತು, ನಿಮ್ ದರ್ಶನ ಆಗ್ಬೇಕು, ನಾನೇನು ಹೇಳ್ಬೇಕು ಅಂತ. ಅದು ದೈವಿ ಪ್ರಚೋದನೆ ಮೂಲಕ ಅಂತ ಅನುಗ್ರಹ ನಮ್ಮೆಲ್ಲ ಮೇಲೆ ಕೃಪಾ ಕಟಾಕ್ಷ ಬೀರಿದಾಗ ನಮಗೆ ಅಂತ ದರ್ಶನ, ಮಹನೀಯರ ದರ್ಶನ ಆಗ್ಬಹುದು. ಹಾಗೆ ಬಾಬಾಜಿಗೂ ಕೂಡ ಹಾಗೆ ಇತ್ತು. ಅನೇಕ ಶಿಷ್ಯರಿಗೆ ಅವರು ವೈವಿಧ್ಯಮಯ ದೃಶ್ಯದಿಂದ ಕಾಣಿಸ್ತಾ ಇದ್ರು. ಕೆಲವೊಮ್ಮೆ ಕೆಲವರಿಗೆ ಗಡ್ಡ ಮೀಸೆ ಉಟ್ಕೊಂಡ್ ಬಂದಂಗೆ, ಮತ್ತೆ ಕೆಲವೊಮ್ಮೆ ಬೇರೆ ಬೇರೆ ವೇಷಗಳಲ್ಲಿ ಅವರಿಗೆ ಕಾಣಿಸ್ತಾ ಇರ್ತಾರ ಅವರು. ಹೀಗೆ ಅವರ ಈ ನಶ್ವರವಲ್ಲದ ಅವರ ದೇಹಕ್ಕೆ ಯಾವ ಆಹಾರನೂ ಬೇಡ. ಆದ್ದರಿಂದ ಈ ಗುರುಗಳು ಆಹಾರ ಸೇವಿಸ್ತಿದ್ದೆ ತುಂಬಾ ವಿರಳವಾಗಿ. ಅವರನ್ನ ನೋಡ್ಲಿಕ್ಕೆ ಹೋದಂತ ಶಿಷ್ಯರ ಬಗ್ಗೆ ಸೌಜನ್ಯದ ಸಲುವಾಗಿ, ಗುರುಗಳೇ ಇದನ್ನ ಸ್ವೀಕರಿಸಿ ಅಂತ ಭಕ್ತಿಯಿಂದ ಕೊಟ್ಟಾಗ ಶಿಷ್ಯರ ಇದನ್ನ ತಿರಸ್ಕರಿಸಬಾರ್ದು, ಅವ್ರ ಮನಸ್ಸಿಗೆ ನೋವಾಗಬಾರದು ಅನ್ನ ಕಾರಣಕ್ಕೆ ಹಣ್ಣನ್ನ, ಇಲ್ಲ ಹಾಲಿನಲ್ಲಿ ಕುದಿಸಿದ ಅನ್ನ ಮತ್ತು ಬೆಣ್ಣೆ ಕಾಯಿಸಿದ ತುಪ್ಪಗಳನ್ನ ಸ್ವೀಕರಿಸಿದಂಥದ್ದು ಉಂಟು ಅಷ್ಟೆ. ಮತ್ತೆ ರಾತ್ರಿ ಅವರು ಒಂದು ಪವಿತ್ರ ಯಜ್ಞದ ಸಲುವಾಗಿ ದಗದಗಿಸ್ತಾ ಇದ್ದಂತ ದೊಡ್ಡ ಅಗ್ನಿಕುಂಡದ ಸುತ್ತ ಅವರ ಶಿಷ್ಯರು ಕುಳಿತಿರ್ತಾರೆ. ಗುರುಗಳು ಇದ್ದಕ್ಕಿದ್ದಂತೆ ಉರಿತಿದ್ದ ಕೊಳ್ಳಿಯನ್ನ ತಗೊಂಡು ಆ ಬೆಂಕಿಗೆ ಅತೀ ಸಮೀಪದಲ್ಲಿದ್ದಂತ ಒಬ್ಬ ಶಿಷ್ಯನ ಭುಜದ ಮೇಲೆ ಅದನ್ನ ಹಿಡಿತಾರೆ. ಆತ್ಮೀಯರೇ ಗಮನಿಸಿ ಇದನ್ನ. ಬೆಂಕಿ ಉರಿತಾ ಇದೆ, ಉರಿತಿದ್ದ ಒಂದು ಕೊಳ್ಳಿಯನ್ನ ತಗೊಂಡಿದ್ದಾರೆ. ಅಲ್ಲಿ ಪಕ್ಕದಲ್ಲಿ ಕುಳಿತಿದ್ದಂತ ಶಿಷ್ಯನ ಮೇಲೆ ಬೆಂಕಿ ಕೊಳ್ಳಿಯನ್ನ ಭುಜದ ಮೇಲೆ ಇಟ್ಟಿದ್ದಾರೆ. ಆಗ ಇಟ್ಟ ತಕ್ಷಣ ಲಾಯಿರಿ ಮಹೇಶರು, ಗುರುಗಳೇ ಏನಿದು ಕ್ರೌರ್ಯ ಅಂತ ಪ್ರತಿಭಟಿಸ್ತಾರೆ. ಆಗ ಅವ್ರು ಹೇಳ್ತಾರೆ, ಆತ ಪೂರ್ವಾರ್ಜಿತ ಕರ್ಮ ಫಲದಂತೆ ನಿಮ್ಮ ಕಣ್ಮುಂದೆಯೇ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗುತ್ತಿದ್ದನ್ನು ನೋಡ್ಬೇಕು ಅಂತಿದ್ರ? ಅಂದ್ರೆ ಅವನ ಪೂರ್ವ ಜನ್ಮದ ಕರ್ಮದ ಫಲ ಅಷ್ಟಿದೆ, ನಾನ್ ಇದನ್ನ ಮಾಡಿ ಅವನಿಗೆ ಕರ್ಮವನ್ನ ಕಳಿಲಿಲ್ಲ ಅಂದ್ರೆ ಅವನು ಪೂರ್ಣ ಭಸ್ಮವಾಗಿ ಹೋಗ್ತಿದ್ದ, ಅದನ್ನ ನೋಡ್ಬೇಕು ಅಂತ ನಿಮ್ಗೆ ಆಸೆ ಇತ್ತಾ ಅಂತ ಬಾಬಾಜಿ ಹೇಳಿ ಆ ಶಿಷ್ಯನ ಸುಟ್ಟು ವಿಕಾರಗೊಂಡಿದ್ದಂತ ಭುಜದ ಮೇಲೆ ಬಾಬಾಜಿ ಕೈಯನ್ನ ಹೀಗಿಡ್ತಾರೆ. ಅನಂತರ ಅವನಿಗೆ ಈ ರಾತ್ರಿ ಯಾತನೆಯಿಂದ ಕೂಡಿದ ಸಾವನ್ನ ನಿನಗೆ ತಪ್ಪಿಸಿದೀನಿ, ಅಂದ್ರೆ ಏನೋ ದೊಡ್ಡ ಅಪಘಾತ ಆಗೋದಿತ್ತು, ಅದನ್ನ ಕಡಿಮೆನಲ್ಲೇ ಮುಗಿಸಿದೀನಿ ಅನ್ನೋ ರೀತಿ ಬೆಂಕಿಯಿಂದಾದ ಈ ಸ್ವಲ್ಪ ನೋವಿನಲ್ಲೇ ನಿನ್ನ ಕರ್ಮದ ಪರಿಣಾಮ ನೀಗ್ತು ಅನ್ನೋದನ್ನ ಹೇಳ್ತಾರೆ. ಮತ್ತೆ ಇನ್ನೊಂದು ಸಂದರ್ಭದಲ್ಲಿ ಒಬ್ಬ ಅಪರಿಚಿತನ ಆಗಮನ ಆದಾಗ ಬಾಬಾಜಿ ತಂಡಕ್ಕೆ ಸ್ವಲ್ಪ ಆತಂಕ ಆಗುತ್ತೆ. ಏಕೆಂದ್ರೆ ಆ ಅಪರಿಚಿತ ಅತ್ಯಾಶ್ಚರ್ಯ ಚತುರದಿಂದ ಗುರುಗಳ ಬಿಡಾರದ ಆ ದುರ್ಮಗವಾದ ಬೆಟ್ಟದ ಆ ಚಾಚು ಬಂಡಿಗೆ ಅವನು ಏರಿ ಬರ್ತಾನೆ. ಗುರುಗಳನ್ನ ಕಂಡ ತಕ್ಷಣ ಅವನಿಗೆ ತುಂಬಾ ಸಂತೋಷ, ಆ ಭಕ್ತಿ ಭಾವದಿಂದ ಕಳೆ ಇರುತ್ತೆ. ಸ್ವಾಮಿ ತಾವೇ ಆ ಮಹಾತ್ಮ ಬಾಬಾಜಿ ಇರ್ಬೇಕು, ಈ ದುರ್ಗಮವಾದಂತಹ ಬಂಡೆಗಳ ಮೇಲೆ ತಮಗಾಗಿ ತಿಂಗಳುಗಟ್ಲೆ ನಾನು ಅವಿರತವಾಗಿ ಹುಡುಕಾಡಿದೆ, ಬೇಡ್ಕೊಳ್ತೀನಿ ನನ್ನನ್ನ ಶಿಷ್ಯನಾಗಿ ಸ್ವೀಕರಿಸಿ ಅಂತ ಬೇಡ್ಕೊಳ್ತಾರೆ. ನೀವು ನನ್ನನ್ನ ನಿರಾಕರಿಸಿದ್ರೆ ಈ ಪರ್ವತದಿಂದ ಧುಮುಕ್ ಬಿಡ್ತೀನಿ ನಾನು. ದೈವಿ ಸಾಕ್ಷರತನ ಪಡೆಯಲು ನಿಮ್ಮ ಮಾರ್ಗದರ್ಶನ ದೊರೆಯದೆ ಈ ಬಾಳಿಗೆ ಬೆಲೆನೇ ಇಲ್ಲ ಅಂತ ಹೇಳ್ತಾರೆ. ಗುರುಗಳು ಯಾವ ರಿಯಾಕ್ಷನ್ ಇಲ್ಲ ಇದ್ದಾಗೆ ಹೇಳ್ತಾರೆ, ಮತ್ತೆ ಈಗಿನ ನಿನ್ನ ಪರಿಸ್ಥಿತಿನಲ್ಲಿ ನಿನ್ನನ್ನು ನಾನು ಸ್ವೀಕರಿಸಲಾರೆ ಅಂತ ಹೇಳ್ತಾರೆ. ಆ ಮನುಷ್ಯ ಆ ಕ್ಷಣವೇ ಶಿಖರದಿಂದ ಪ್ರಪಾತಕ್ಕೆ ಉರುಳೆ ಬಿಡ್ತಾನೆ. ಬೇರೆ ಶಿಷ್ಯರೆಲ್ಲ ಸ್ತಂಭೀಭೂತರಾಗಿ ನೋಡ್ತಿದ್ದಾರೆ. ಬಾಬಾಜಿ ಆ ಅಪರಿಚಿತನ ದೇಹವನ್ನ ತಗೊಂಡ್ ಬನ್ನಿ ಶವನ ಅಂತ ನಿರ್ದೇಶನ ನೀಡ್ತಾರೆ. ಆ ಜರ್ಜರಿತ ಕಳೆಬರವನ್ನ ಶಿಷ್ಯರು ತರ್ತಾರೆ. ಗುರುಗಳು ಆ ಮೃತ ಕಳೆಬರದ ಮೇಲೆ ಕೈಯನ್ನ ಇಡ್ತಾರೆ. ಇಟ್ಟ ತಕ್ಷಣ ಅವನು ಕಣ್ಣನ್ನ ಬಿಡ್ತಾನೆ ಆ ಶಿಷ್ಯ. ಆ ಸರ್ವಶಕ್ತ ಗುರುವಿನೆದ್ರು ನಮ್ರವಾಗಿ ಹೋಗಿ ನಮಸ್ಕಾರವನ್ನ ಮಾಡ್ತಾನೆ. ಮತ್ತೆ ಜೀವ ತಳೆದಂತಹ ಶಿಷ್ಯನ ಮೇಲೆ ದಯಾಪೂರ್ಣ ದೃಷ್ಟಿಯನ್ನ ಬೀರಿ ಬಾಬಾಜಿ, ನೀನೀಗ ನನ್ನ ಶಿಷ್ಯನಾಗಲಿಕ್ಕೆ ಅರ್ಹನಾಗಿದ್ದೀಯಾ. ಅಂದ್ರೆ ನಮ್ಮ ಬದುಕಲು ಕೂಡ ಇಂಥ ಕಷ್ಟಕರವಾದ ಸನ್ನಿವೇಶಗಳು ಬರ್ತಾ ಇದಾವೆ ಅಂದ್ರೆ ನಾವು ದೇವರಿಗೆ ಹತ್ರ ಆಗ್ಲಿಕ್ಕೆ ದೇವರ ಪರೀಕ್ಷೆ ಇರ್ಬೋದು ಅಂತ ಅನ್ನಿಸ್ಬೋದು. ನನಗೆ ಹೇಳ್ತಾ ಇರ್ತೀವಿ, ನನಗ ಆ ವರ್ಷ ಏನ್ ಕಾಡ್ತು ಅಂದ್ರೆ ಆಮೇಲೆ ಎಲ್ಲ ಒಳ್ಳೇದಾಯ್ತು. ಆದ್ರೆ ತಾಳ್ಮೆ ಬೇಕು ನಮ್ಗಷ್ಟೇ, ನಂಬಿಕೆ ಬೇಕಷ್ಟೇ ಇಲ್ಲಿ. ಹೀಗೆ
ಧೈರ್ಯವಾಗಿ ಎದುರಿಸಿ ನೀನು ಉತ್ತೀರ್ಣನಾಗಿದೀಯಾ. ಇನ್ನೆಂದಿಗೂ ಸಾವು ನಿನ್ನನ್ನು ಸ್ಪರ್ಶಿಸದು. ಈಗ ನೀನು ಅನುಚರ ತಂಡದಲ್ಲಿ ನೀನು ಕೂಡ ಒಬ್ಬನಾಗಿದೀಯಾ ಅಂತ ಹೇಳ್ತಾರೆ. ಆಗ ತಕ್ಷಣ ಡೇರಾ ದಂಡ್ ಉಟ್ಟಾವು ಅಂತ ಹೇಳಿ, ಅಂದ್ರೆ ನಡಿರಿ ಇಲ್ಲಿಂದ ಮುಂದೆ ಹೋಗೋಣ ಅಂತ ಹೇಳಿ ಆ ತಂಡ ತಕ್ಷಣ ಅಲ್ಲಿಂದ ಅದೃಶ್ಯ ಆಗ್ತಾ ಹೋಗುತ್ತೆ. ಹೀಗೆ ಈ ಅವತಾರ ಇರೋದು ಸರ್ವವ್ಯಾಪಿಯಾದ ಪರಮಾತ್ಮನಲ್ಲೇ. ಹಾಗಾಗಿ ಅಂಥವರಿಗೆ ಪ್ರಾಮಾಣಿಕತೆಯಿಂದ ತಲೆಬಾಗಬೇಕೆಂದಿಲ್ಲ. ಶತಮಾನದಿಂದ ಶತಮಾನಕ್ಕೆ ಬಾಬಾಜಿಯವರು ತಮ್ಮ ಭೌತ ದೇಹವನ್ನ ಉಳಿಸಿಕೊಂಡು ಬರಲು ಏಕೈಕ ಉದ್ದೇಶ ಅಂತ ಅಂದ್ರೆ ಮಾನವನ ಸಾಧ್ಯತೆಗಳು ಏನು ಅನ್ನೋದನ್ನ ಮಾನವರಿಗೆ ವಾಸ್ತವವಾಗಿ ನಿದರ್ಶನದ ಮೂಲಕ ತೋರಿಸ್ಕೊಡೋದಕ್ಕೆ. ಅಂದ್ರೆ ಮನುಷ್ಯರಿಗೆ ಈಗ ಒಂದು ನಂಬಿಕೆ ಬರಬೇಕು. ಇದೆಲ್ಲ ನೋಡೋದ್ರಿಂದ ನಮಗೊಂದು ನಂಬಿಕೆ ಬಂದಿದೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ. ಇಂಥ ಕಥೆಗಳನ್ನ ಕೇಳಿದಾಗ ಹೌದಲ್ವಾ, ನಾವು ಮಾಡ್ತಾ ಇರೋ ತಪ್ಪೇನು, ಏನನ್ನ ಮಾಡ್ಬೇಕು ಅನ್ನೋ ಅರಿವು ಉಂಟಾಗುತ್ತೆ. ಇದನ್ನ ಮಾಡ್ಲಿಕ್ಕಾಗೆ ಬಾಬಾಜಿ ಇನ್ನೂ ಇದ್ದಾರೆ. ಹೀಗೆ ಆ ಮನುಷ್ಯ ತನ್ನ ನಶ್ವರತ್ವವನ್ನು ಮೀರಲೇ ಆರ ಎಂಬ ಭಾವನೆಗೊಳಗಾಗಿ ಪ್ರಬಲ ಮಾಯಾಭ್ರಮೆಯ ದಮನಕ್ಕೊಳಗಾಗಿರ್ತಾ ಇದ್ದ. ಇವೆಲ್ಲ ಇಲ್ಲ ಅಂದಿದ್ರೆ ಮನುಷ್ಯ ಇನ್ನೂ ಅನ್ಯಾಯ, ಎಂತೆಂತ ಕೆಟ್ಟ ಮಾರ್ಗಗಳನ್ನ ಅನುಸರಿಸಿ ಇನ್ನೂ ಇದಾಗ್ತಿದ್ದ. ಇಂತಹ ಮಹನೀಯರು ಇಂಥವ್ರು ಇರೋದ್ರಿಂದಲೇ ಇವತ್ತು ಕೂಡ ಪ್ರಪಂಚದಲ್ಲಿ ಸತ್ಯವಂತರಿದ್ದಾರೆ. ಮಳೆ ಬೆಳೆ ಎಲ್ಲ ಆಗಿ ಸಂತುಷ್ಟಿಯ ಬದುಕನ್ನ ನಾವೆಲ್ಲರೂ ಕಾಣ್ತಾ ಇದ್ದೀವಿ. ಹೀಗೆ ಯೇಸುವಿಗೂ ಮೊದಲಿಂದ ಕೂಡ ತನ್ನ ಬಾಳು ಹೇಗ್ ಸಾಗುತ್ತೆ ಅನ್ನೋ ತಿಳಿದಿತ್ತು. ಹಾಗೆ ತನಗಾಗಿ ಎಲ್ಲ ಯಾವ ಕರ್ಮದ ಫಲ ಅನುಸರಿಸಿ ಬಾಳ್ಬೇಕು, ಅದ್ರ ಉದ್ಧಾರಕ್ಕಾಗಿ ಮಾತ್ರ ಅನ್ನೋದನ್ನ ಕೂಡ ಆ ಮ್ಯಾಥ್ಯೂ ಇವ್ರು ಕೂಡ ಹೇಳಿದ್ದಾರೆ. ಹೀಗೆ ಬಾಬಾಜಿಯವರ ಕತೆ ಇನ್ನೂ ಕೂಡ ಅದು ಸ್ವಲ್ಪ ಜಾಸ್ತಿನೇ ಇದೆ. ಅದನ್ನ ನಾವು ಮುಂದಿನ ತರಗತಿಯಲ್ಲಿ ಅದನ್ನ ನಾವು ಗಮನಿಸ್ತಾ ಹೋಗೋಣ. ಇಂಥ ಒಂದು ಅಪೂರ್ವವಾದ ಅವಕಾಶವನ್ನ ನನಗೆ ವೇದಿಕೆಯ ಗುರುಗಳು, ಪ್ರಕೃತಿ, ನನ್ನ ಬಾಬಾಜಿ ಅನುಗ್ರಹ ನನ್ನ ಮೇಲೆ ಬಿದ್ದಿದೆ. ನಾನು ಕೂಡ ಆ ದಾರಿನಲ್ಲಿ ಮುಂದೆ ಸಾಧಿಸ್ದೆ ಹೋಗ್ಲಿಕ್ಕಿದೊಂದು ಮೆಟ್ಟಿಲು ಅಂತ ನಾನು ಭಾವಿಸ್ತಾ ಈ ಅವಕಾಶವನ್ನ ನೀಡಿದ್ದಕ್ಕೆ ಗುರುಗಳಿಗೆ ನನ್ನನ್ನ ಸಲಹೆ, ಪ್ರೇರೇಪಣೆ, ಮಾರ್ಗದರ್ಶನ ನೀಡ್ತಾ ನನ್ನನ್ನ ಬೆಳೆಸ್ತಾ ಇರ್ತಕ್ಕಂಥ ನನ್ನೆಲ್ಲ ಆತ್ಮ ಬಂಧುಗಳಾದ ನಿಮಗೂ ಕೂಡ ನಮಸ್ಕರಿಸ್ತಾ ಇವತ್ತಿನ ಒಂದು ಇದಕ್ಕೆ ನಾನು ಒಂದು ವಿರಾಮವನ್ನ ನೀಡ್ತೀನಿ. ಧನ್ಯವಾದಗಳು.